ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 897 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 25ನೇ ಜೂನ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಇಂದಿರಾ ಆಹಾರ ಕಿಟ್ಗಳು ಯಾವ ಫಲಾನುಭವಿಗಳ ಗುಂಪಿಗೆ ಉದ್ದೇಶಿಸಲಾಗಿದೆ? ದಿ ಇಂದಿರಾ ಫುಡ್ ಕಿಟ್ಸ್ ಆರ್ ಇಂಟೆಂಡೆಡ್ ಫಾರ್ ವಿಚ್ ಗ್ರೂಪ್ ಆಫ್ ಬೆನಿಫಿಷಿಯರೀಸ್? ಸೊ ನಮ್ಮ ಕರ್ನಾಟಕದಲ್ಲಿ ಈಗ ಹೊಸದಾಗಿ ಇಂದಿರಾ ಫುಡ್ ಕಿಟ್ಸ್ ಅನ್ನ ಕೊಡಬೇಕಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಇಂದಿರಾ ಫುಡ್ ಕಿಟ್ ಅನ್ನ ಯಾರಿಗೆ ಕೊಡಬೇಕಂತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ BPL ಕುಟುಂಬಗಳು ಅಥವಾ ಈ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥ ಕುಟುಂಬಗಳಿಗೆ ಈಗ ಇಂದಿರಾ ಫುಡ್ ಕಿಟ್ಸ್ ಅನ್ನ ಕೊಡಬೇಕಂತಕ್ಕಂಥ ಒಂದು ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ಈಗ ತೆಗೆದುಕೊಳ್ತಾ ಇದೆ. ಹಾಗಿದ್ರೆ ಯಾತಕ್ಕಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕ ಆಗಿರುತ್ತೆ. ಸೊ ಈ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂದಿರಾ ಫುಡ್ ಕಿಟ್ಸ್ ಅಥವಾ ಇಂದಿರಾ ಆಹಾರದ ಕಿಟ್ಸ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಇದನ್ನ ಬಿಲೋ ಪಾವರ್ಟಿ ಲೈನ್ ಅಥವಾ ಬಡತನ ರೇಖೆಗೆ ಇಂತ ಕಡಿಮೆ ಇರ್ತಕ್ಕಂಥ ಕುಟುಂಬಗಳಿಗೆ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅಡಿಷನಲ್ 5 kgs ಆಫ್ ರೈಸ್ ಏನು ಕೊಡ್ತಾ ಇದ್ದಾರೆ ಅಂದ್ರೆ ಹೆಚ್ಚುವರಿಯಾಗಿ 5 kg ಅಕ್ಕಿಯನ್ನ ಏನು ಕೊಡ್ತಾ ಇದ್ದಾರೆ. ಸೊ ಅದರ ಬದಲು ಅಂದ್ರೆ ಈ ಒಂದು ಅನ್ನಭಾಗ್ಯ ಸ್ಕೀಮ್ ನಲ್ಲಿ ಅಡಿಷನಲ್ 5 kg ಆಫ್ ರೈಸ್ ಅನ್ನ ಏನು ಕೊಡ್ತಾ ಇದ್ದಾರೆ. ಸೊ ಅದರ ಬದಲಾಗಿ ಬೇರೆ ಆಹಾರ ಸಾಮಗ್ರಿಗಳನ್ನ ಒಂದು ಕಿಟ್ ರೂಪದಲ್ಲಿ ಕೊಡ್ತಕ್ಕಂಥದ್ದು ಈ ಒಂದು ಹೊಸ ಕಾನ್ಸೆಪ್ಟ್ ನ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಇದೊಂದು ಮಂತ್ಲಿ ಕಿಟ್ ಆಗಿರುತ್ತೆ, ಅಂದ್ರೆ ತಿಂಗಳಿಗೊಮ್ಮೆ ಕೊಡ್ತಕ್ಕಂಥ ಒಂದು ಕಿಟ್ ಆಗಿರುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂದ್ರೆ 1 kg ಶುಗರ್ ಇರುತ್ತೆ, 1 kg ಸಾಲ್ಟ್ ಅಥವಾ ಉಪ್ಪನ್ನು ನೀಡಲಾಗುತ್ತೆ, 1 kg ತೋರ್ ದಾಲ್ ಅಥವಾ ತೊಗರಿ ಬೇಳೆ 1 kg ಇರುತ್ತೆ, 1 ಲೀಟರ್ ಅಡಿಗೆ ಮಾಡ್ತಕ್ಕಂಥ ಎಣ್ಣೆ ಇರುತ್ತೆ, 100 ಗ್ರಾಮ್ ಟೀ ಪೌಡರ್ ಅಥವಾ ಚಹಾ ಪುಡಿ, 50 ಗ್ರಾಮ್ನಷ್ಟು ಕಾಫಿ ಪೌಡರ್ ನೋಡ್ಬೋದಾಗಿರುತ್ತೆ, ಮತ್ತೆ 2 kg ಅಷ್ಟು ಗೋಧಿಯನ್ನ ಈ ಒಂದು ಕಿಟ್ ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ? ಸೊ ಈ ಒಂದು ಬದಲಾವಣೆ ಮಾಡಲಿಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಆ ಸರ್ಪ್ಲಸ್ ರೈಸ್ ಅಂದ್ರೆ ಆ ಒಂದು 5 kg ಹೆಚ್ಚುವರಿ ಅಕ್ಕಿಯನ್ನ ಏನ್ ಕೊಡ್ತಾ ಇದ್ದಾರೆ, ಇದನ್ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಈ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬಂದಿರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡುವ ಉದ್ದೇಶದಿಂದ ಟೋಟಲಿ ಪ್ಯಾಕ್ ಮಾಡಿ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ನಮ್ಮ ಕರ್ನಾಟಕ ರಾಜ್ಯ 60 crore ಪರ್ ಮಂತ್ ಸೇವ್ ಮಾಡಬಹುದಾಗಿರುತ್ತೆ. ಅಂಡ್ ಆನ್ಯುಯಲಿ ಅಥವಾ ವಾರ್ಷಿಕವಾಗಿ 720 ಕೋಟಿಗಳಷ್ಟು ಹಣವನ್ನ ನಮ್ಮ ಕರ್ನಾಟಕ ಸೇವ್ ಮಾಡಬಹುದಾಗಿರುತ್ತೆ. ಸೊ ಈಗ ಎಸ್ಟಿಮೇಟೆಡ್ ಕಾಸ್ಟ್ ಅಂದ್ರೆ ಈ ಒಂದು ಕಿಟ್ ಅನ್ನ ಕೊಡ್ಲಿಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಒಂದು ಕಿಟ್ ಅನ್ನ ಮಾಡಲಿಕ್ಕೆ 400 ರೂಪೀಸ್ ಖರ್ಚಾಗುತ್ತೆ. ಸೊ ಅಲ್ಲಿಗೆ ಮಂತ್ಲಿ 512 ಕೋಟಿಗಳನ್ನು ಖರ್ಚು ಮಾಡಬೇಕಾಗಿರುತ್ತೆ. ವಾರ್ಷಿಕವಾಗಿ 6144 ಕೋಟಿಗಳನ್ನು ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ಇದರ ಒಟ್ಟು ಟಾರ್ಗೆಟ್ ಏನು ಅಂದ್ರೆ 1.28 ಕೋಟಿ BPL ಕುಟುಂಬಗಳಿಗೆ ಈ ಒಂದು ಇಂದಿರಾ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು ಉದ್ದೇಶವಾಗಿರುತ್ತೆ. ಸೊ ವಾಟ್ ಈಸ್ ನೆಕ್ಸ್ಟ್ ಅಂದ್ರೆ ಇದನ್ನ ಇನ್ನೂ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಮಾಡಲಾಗಿಲ್ಲ. ಸೊ ಇದನ್ನ ಜುಲೈ 2ನೇ ತಾರೀಕು ನಂದಿ ಹಿಲ್ಸ್ ಅಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಸೊ ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದನ್ನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಅಂಡ್ ಈ ಒಂದು ಡಿಸ್ಟ್ರಿಬ್ಯೂಷನ್ ಅಂದ್ರೆ ವಿತರಣೆ ಪದ್ಧತಿ ಏನಿರುತ್ತೆ ಅದನ್ನ ಆಧಾರ್ ಲಿಂಕ್ ಮಾಡಲಾಗುತ್ತೆ. ಆಧಾರ್ ಲಿಂಕ್ ಮಾಡುವ ಮುಖಾಂತರ ಫೇರ್ ಪ್ರೈಸ್ ಶಾಪ್ಸ್ ಅಂದ್ರೆ ನ್ಯಾಯ ಬೆಲೆ ಅಂಗಡಿಗಳ ಮುಖಾಂತರ ಸೊ ಈ ಒಂದು ಕಿಟ್ ಗಳನ್ನ ನೀಡ್ತಕ್ಕಂಥ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದ ಈ ಒಂದು ಅನ್ನಭಾಗ್ಯ ಯೋಜನೆ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಇದು ನಮ್ಮ ಕರ್ನಾಟಕದ ಒಂದು ಫುಡ್ ಸೆಕ್ಯೂರಿಟಿ ಇನಿಷಿಯೇಟಿವ್ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ಆಹಾರ ಭದ್ರತೆಗೆ ಸಂಬಂಧಪಟ್ಟಂತೆ ಬಿಲೋ ಪಾವರ್ಟಿ ಲೈನ್ ನಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಮಂತ್ಲಿ ಅಂದ್ರೆ ಪ್ರತಿ ತಿಂಗಳು 5 kg ಅಕ್ಕಿಯನ್ನ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಅನ್ನಭಾಗ್ಯ ಯೋಜನೆ ಅಂತ ಹೇಳ್ತೇವೆ. ಸೊ ಇದನ್ನ ಒರಿಜಿನಲಿ ಲಾಂಚ್ ಮಾಡಿರ್ತಕ್ಕಂಥದ್ದು 2013ರಲ್ಲಿ, 2023ರಲ್ಲಿ ಇದನ್ನ ರಿವ್ಯಾಂಪ್ ಮಾಡಿರ್ತಾರೆ ಅಥವಾ ನವೀಕರಣೆ ಮಾಡಿರ್ತಕ್ಕಂಥದ್ದು 2023ರಲ್ಲಿ ಇದನ್ನ ರಿವ್ಯಾಂಪ್ ಮಾಡಿರ್ತಾರೆ. ಸೊ ಇದರ ಬೆನಿಫಿಷಿಯರೀಸ್ ಯಾರು, ಫಲಾನುಭವಿಗಳು ಯಾರು ಅಂತ ನಾವು ನೋಡೋದಾದ್ರೆ, BPL ಫ್ಯಾಮಿಲೀಸ್ ಹೋಲ್ಡಿಂಗ್ ಅಂತ್ಯೋದಯ ಅನ್ನ ಯೋಜನಾ ಆರ್
ಪ್ರಿಯಾರಿಟಿ ಹೌಸ್ ಹೋಲ್ಡ್ ರೇಷನ್ ಕಾರ್ಡ್ ಅಂದ್ರೆ ಯಾವ ಫಲಾನುಭವಿಗಳು ಅಥವಾ ಯಾವ ಕುಟುಂಬಗಳು ಅಂತ್ಯೋದಯ ಅನ್ನ ಯೋಜನೆ ಅಥವಾ ಆದ್ಯತಾ ಕುಟುಂಬ ಪಡಿತರ ಚೀಟಿಗಳನ್ನ ಪಡೆದಿರ್ತಾರೆ, ಸೊ ಆ ರೀತಿಯ ಬಿಲೋ ಪಾವರ್ಟಿ ಲೈನ್ ಕುಟುಂಬಗಳಿಗೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಅವರು ಫಲಾನುಭವಿಗಳು ಆಗಿರ್ತಾರೆ. ಸೊ ಈಚ್ ಎಲಿಜಿಬಲ್ ಇಂಡಿವಿಜುವಲ್ ಅಂದ್ರೆ ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ 10 kg ಆಫ್ ರೈಸ್ ಪರ್ ಮಂತ್ ಫ್ರೀ ಆಫ್ ಕಾಸ್ಟ್ ಅಂದ್ರೆ ಉಚಿತವಾಗಿ ಒಂದು ತಿಂಗಳಿಗೆ ಪ್ರತಿ ಅರ್ಹ ವ್ಯಕ್ತಿಗೆ ತಿಂಗಳಿಗೆ 10 kg ಅಕ್ಕಿಯನ್ನ ಇದರಲ್ಲಿ ಉಚಿತವಾಗಿ ನೀಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ಇದರ ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನ ಹೇಗೆ ನಡೆಯುತ್ತೆ ಅಂದ್ರೆ PDS ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳ್ತೇವೆ. ಇದನ್ನ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಈ ಫೇರ್ ಪ್ರೈಸಸ್ ಅಥವಾ ನ್ಯಾಯ ಬೆಲೆ ಅಂಗಡಿಗಳ ಮುಖಾಂತರ ಸೊ ಈ ಒಂದು ಧಾನ್ಯಗಳನ್ನ ವಿತರಣೆ ಮಾಡಲಾಗುತ್ತೆ. ಸೊ ವಿತರಣೆ ಮಾಡುವುದಕ್ಕಿಂತ ಮುಂಚೆ ಆಧಾರ್ ಲಿಂಕ್ಡ್ ರೇಷನ್ ಕಾರ್ಡ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಟು ಪ್ರಿವೆಂಟ್ ಡ್ಯೂಪ್ಲಿಕೇಶನ್ ಮತ್ತೆ ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆಯನ್ನ ಕಾಪಾಡಲಿಕ್ಕೆ ಆಧಾರ್ ಲಿಂಕ್ಡ್ ರೇಷನ್ ಕಾರ್ಡ್ಸ್ ನ ಮುಖಾಂತರ ಸೊ ಈ ಒಂದು ಫಲಾನುಭವಿಗಳನ್ನ ಅವರು ಟಾರ್ಗೆಟ್ ಮಾಡಲಾಗುತ್ತೆ. So with this, let's get into question number 2. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜೂನ್ 4ರಂದು ನಡೆದ ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ನ ಸ್ವಯಂ ಪ್ರೇರಿತ ಪ್ರಕರಣದಲ್ಲಿ ಅಮಿಕಸ್ ಕ್ಯೂರಿಯಾಗಿ ಯಾರನ್ನು ನೇಮಿಸಲಾಗಿದೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಅಮಿಕಸ್ ಕ್ಯೂರಿ ಇನ್ ದ ಕರ್ನಾಟಕ ಹೈಕೋರ್ಟ್ಸ್ ಸುಮೋಟೋ ಕೇಸ್ ರಿಗಾರ್ಡಿಂಗ್ ದಿ ಜೂನ್ 4 ಸ್ಟ್ಯಾಂಪೀಡ್ ಅಟ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು. ಸೊ ಈ ಒಂದು RCB ಆ ಒಂದು ವಿಕ್ಟರಿಯನ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥ ಸಮಯದಲ್ಲಿ ಕಾಲ್ತುಳಿತಕ್ಕೆ 11 ಜನ ಏನು ದುರ್ಮರಣವನ್ನ ಹೊಂದಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಲಿಕ್ಕೆ ನಮ್ಮ ಕರ್ನಾಟಕದ ಹೈಕೋರ್ಟ್ ಸುಮೋಟೋ ಕೇಸನ್ನ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಒಂದು ಕೇಸನ್ನ ದಾಖಲು ಮಾಡಿಕೊಂಡಿರುತ್ತೆ. ಸೊ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅಮಿಕಸ್ ಕ್ಯೂರಿಯಾಗಿ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅಮಿಕಸ್ ಕ್ಯೂರಿ ಅಂದ್ರೆ ಅವರು ಯಾರ ಪರವಾಗಿ ಇರೋದಿಲ್ಲ. ಸೊ ಈ ಒಂದು ಕೋರ್ಟ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ನ್ಯೂಟ್ರಲ್ ಆಗಿ ನೀಡ್ತಕ್ಕಂಥ ಉದ್ದೇಶದಿಂದ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ. ಸೊ ಅವರನ್ನ ನಾವೇನಂತ ಕರಿತೀವಿ ಅಂದ್ರೆ ಅಮಿಕಸ್ ಕ್ಯೂರಿ ಅಂತ ಹೇಳ್ತೇವೆ. ಸೊ ಈಗ ಅಮಿಕಸ್ ಕ್ಯೂರಿಯಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಯಾರು ಅಂದ್ರೆ ಎಸ್ ಸುಶೀಲಾ ರವರನ್ನ ಈಗ ಅಮಿಕಸ್ ಕ್ಯೂರಿಯಾಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇದು ಸೀನಿಯರ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಎಸ್ ಸುಶೀಲಾ ರವರನ್ನ ಈ RCB ಡಿಸಾಸ್ಟರ್ ಏನಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಎಸ್ ಸುಶೀಲಾ ರವರನ್ನ ಈಗ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇವರು ಯಾವ ರೀತಿಯ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಎವ್ಯಾಲ್ಯೂಯೇಟಿಂಗ್ ದಿ ಸೀಲ್ಡ್ ಸ್ಟೇಟಸ್ ರಿಪೋರ್ಟ್ ಸಬ್ಮಿಟೆಡ್ ಬೈ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ಹೈಕೋರ್ಟ್ ಏನ್ ಮಾಡಿರುತ್ತೆ ಅಂದ್ರೆ ಈ ಒಂದು ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಕೇಳಿರುತ್ತೆ. ಆ ಒಂದು ವರದಿಯನ್ನ ರಾಜ್ಯ ಸರ್ಕಾರ ಒಂದು ಸೀಲ್ಡ್ ಅಂದ್ರೆ ಮೊಹರು ಮಾಡಿದ ಸ್ಥಿತಿಯಲ್ಲಿ ಆ ವರದಿಯನ್ನ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಾರೆ. ಅಂಡ್ ಅಡ್ವೈಸ್ ವೆದರ್ ಇಟ್ ಶುಡ್ ರಿಮೇನ್ ಕಾನ್ಫಿಡೆನ್ಷಿಯಲ್ ಆರ್ ಮೇಡ್ ಪಬ್ಲಿಕ್ ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಆ ಒಂದು ವರದಿ ಏನಿರುತ್ತೆ ಅದನ್ನ ನಾವು ಕಾನ್ಫಿಡೆನ್ಷಿಯಲಿ ಇಟ್ಕೊಳ್ಬೇಕಾ. ಕಾನ್ಫಿಡೆನ್ಷಿಯಲಿ ಅಂದ್ರೆ ಸೊ ಅದನ್ನ ನಾವು ಪಬ್ಲಿಕ್ ಡೊಮೇನ್ಗೆ ಕೊಡಬಾರ್ದಾ ಅಥವಾ ಕೊಡಬೇಕಾ ಅಂತಕ್ಕಂಥ ನಿರ್ಧಾರವನ್ನ ಅಮಿಕಸ್ ಕ್ಯೂರಿಯಾಗಿ ಆಯ್ಕೆ ಆಗಿರ್ತಕ್ಕಂಥ ಇವರು ಆ ಒಂದು ಶಿಫಾರಸನ್ನ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಕೋರ್ಟ್ ನ ಕನ್ಸರ್ನ್ ಏನು ಅಂದ್ರೆ ನ್ಯಾಯಾಲಯಕ್ಕೆ ಇರ್ತಕ್ಕಂಥ ಕಳವಳ ಏನು ಅಂದ್ರೆ ಇವರು ಈ ಒಂದು ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರು 9 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅಂದ್ರೆ 9 ಕ್ವೆಶನ್ಸ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕೇಳಿರ್ತಾರೆ. ಹೂ ಆಥರೈಸ್ ದಿ ಇವೆಂಟ್ ಅಂದ್ರೆ ಈ ಒಂದು ಇವೆಂಟ್ ಅನ್ನ ಯಾರು ಆಥರೈಸ್ ಮಾಡಿದ್ದಾರೆ ಅಥವಾ ಅನುಮತಿ ಕೊಟ್ಟಿರ್ತಾರೆ. ವೆದರ್ ಪರ್ಮಿಷನ್ ವರ್ ಒಬ್ಟೈನ್ಡ್ ಅಂದ್ರೆ ಈ ಒಂದು ಸೆಲೆಬ್ರೇಷನ್ ಅನ್ನ ಮಾಡಲಿಕ್ಕೆ ಪರ್ಮಿಷನ್ ತಗೊಂಡಿದ್ರ ಇಲ್ವಾ, ಅದ್ರ ಜೊತೆಗೆ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಮೆಷರ್ಸ್ ಅನ್ನ ತಗೊಂಡಿದ್ದಾರೆ. ಸೊ ಈ ರೀತಿಯ 9 ಪ್ರಶ್ನೆಗಳನ್ನ ಕೋರ್ಟ್ ರಾಜ್ಯಕ್ಕೆ ಅಥವಾ ಸರ್ಕಾರಕ್ಕೆ ಕೇಳಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅಮಿಕಸ್ ಕ್ಯೂರಿ ಅಂದ್ರೆ ಏನು? ಅಮಿಕಸ್ ಕ್ಯೂರಿ ಅಂತಕ್ಕಂಥದ್ದು ಒಂದು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥ ಪದವಾಗಿರುತ್ತೆ. ಫ್ರೆಂಡ್ ಆಫ್ ಕೋರ್ಟ್ ಅಂತ ಹೇಳ್ತೇವೆ, ಅಂದ್ರೆ ನ್ಯಾಯಾಲಯದ ಸ್ನೇಹಿತ ಅಂತ ಹೇಳ್ತೇವೆ. ಸೊ ಇದನ್ನ ಲ್ಯಾಟಿನ್ ಭಾಷೆಯಲ್ಲಿ ನಾವು ಅಮಿಕಸ್ ಕ್ಯೂರಿ ಅಂತ ಹೇಳ್ತೇವೆ. ಸೊ ಅಮಿಕಸ್ ಕ್ಯೂರಿಯನ್ನ ನಾವು ವಿವರಣಾತ್ಮಕವಾಗಿ ತಿಳಿಯೋದಾದ್ರೆ ಸೊ ಇವರು ಒಂದು ಪರ್ಸನ್ ಆದ್ರೂ ಆಗಿರ್ಬೋದು, ವ್ಯಕ್ತಿ ಆದ್ರೂ ಆಗಿರ್ಬೋದು, ಅಥವಾ ಒಂದು ಕಂಪ್ಲೀಟ್ ಆರ್ಗನೈಸೇಷನ್ ಅಥವಾ ಸಂಸ್ಥೆ ಆದ್ರೂ ಆಗಿರ್ಬೋದು. ನಾಟ್ ಅ ಪಾರ್ಟಿ ಟು ಕೇಸ್ ಅಂದ್ರೆ ಈ ಒಂದು ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಸೊ ಯಾರ ಪರವಾಗಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ
ವ್ಯಕ್ತಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ಇವರನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಕೋರ್ಟ್ಗಳು ಅಥವಾ ನ್ಯಾಯಾಲಯಗಳು. ಸೊ ಇವರನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಆಫರ್ ಎಕ್ಸ್ಪರ್ಟೈಸ್ ಅಂದ್ರೆ ಅವ್ರಿಗೆ ಗೊತ್ತಿರ್ತಕ್ಕಂಥ ಒಂದು ಜ್ಞಾನವನ್ನ ಅವರು ಆಫರ್ ಮಾಡ್ತಾರೆ. ಇನ್ಸೈಟ್ಸ್ ಅಂದ್ರೆ ಆ ಒಂದು ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ನೀಡಲಾಗುತ್ತೆ. ಇನ್ಫಾರ್ಮೇಶನ್ ದಟ್ ಮೇ ಹೆಲ್ಪ್ ದ ಕೋರ್ಟ್ ಟು ಮೇಕ್ ಮೋರ್ ಇನ್ಫಾರ್ಮ್ಡ್ ಡಿಸಿಷನ್ಸ್ ಅಂದ್ರೆ ಈ ಒಂದು ಪ್ರಕರಣಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನ ಒದಗಿಸ್ತಕ್ಕಂಥ ಪಕ್ಷಪಾತವಿಲ್ಲದ ವ್ಯಕ್ತಿ ಅಥವಾ ಸಂಸ್ಥೆಯನ್ನ ಆಯ್ಕೆ ಮಾಡ್ತಕ್ಕಂಥ ಸಿಸ್ಟಮ್ ಅನ್ನ ನಾವು ಅಮಿಕಸ್ ಕ್ಯೂರಿ ಅಂತ ಹೇಳ್ತಕ್ಕಂಥದ್ದು. ಸೊ ಇದನ್ನ ಯಾವ ರೀತಿಯ ಮೊಕದ್ದಮೆಗಳಲ್ಲಿ ಈ ರೀತಿಯ ಒಂದು ಪರ್ಸನ್ ಅನ್ನ ಅಥವಾ ಆರ್ಗನೈಸೇಷನ್ ಅನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಕಾಮನ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಕೇಸಸ್ ಅಂದ್ರೆ ಈ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ. ಫಾರ್ ಎಕ್ಸಾಂಪಲ್ ಇವಾಗ ಆಗಿರ್ತಕ್ಕಂಥದ್ದು ಕೂಡ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಒಂದು ಮೊಕದ್ದಮೆ ಆಗಿರುತ್ತೆ. ಸೊ ಈ ರೀತಿಯ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಇಫ್ ದಿ ಮ್ಯಾಟರ್ಸ್ ಆರ್ ಕಾಂಪ್ಲೆಕ್ಸ್ ಅಂದ್ರೆ ಸಂಕೀರ್ಣವಾಗಿರ್ತಕ್ಕಂಥ ಮೊಕದ್ದಮೆಗಳು, ಹೈ ಸ್ಟೇಕ್ಸ್ ಮ್ಯಾಟರ್ಸ್ ಅಂದ್ರೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಬೇಕಾಗಿರ್ತಕ್ಕಂಥ ಒಂದು ವಿಷಯ. ಸೊ ಈ ರೀತಿಯ ಒಂದು ಅಮಿಕಸ್ ಕ್ಯೂರಿಯನ್ನ ಅಪಾಯಿಂಟ್ ಮಾಡಲಾಗುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ ಅಂದ್ರೆ ಸಂವಿಧಾನಿಕವಾಗಿರ್ತಕ್ಕಂಥ ಕೆಲವೊಂದು ಇಶ್ಯೂಸ್ಗಳು, ಹ್ಯೂಮನ್ ರೈಟ್ಸ್ ಅಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಪ್ರಕರಣಗಳು, ಮತ್ತೆ ಲಾರ್ಜ್ ಸ್ಕೇಲ್ ಪಬ್ಲಿಕ್ ಇವೆಂಟ್ಸ್ ಅಂದ್ರೆ ದೊಡ್ಡ ಮಟ್ಟದ ಈ ಒಂದು ಪಬ್ಲಿಕ್ ಇವೆಂಟ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಅವಘಡಗಳು ನಡೆದ್ರೆ ಸೊ ಆ ರೀತಿಯ ಸಂದರ್ಭಗಳಲ್ಲಿ ಕೋರ್ಟ್ಸ್ಗಳು ಈ ಒಂದು ಅಮಿಕಸ್ ಕ್ಯೂರಿಯನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಒಂದು ಸಿಸ್ಟಮ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ let's get into question number 3. ದೇಶೀಯ ಪ್ರವಾಸೋದ್ಯಮ ಮತ್ತು ಉದ್ಯಮ ಚಟುವಟಿಕೆಯ ಡೇಟಾವನ್ನು ಯಾವ ಸಂಸ್ಥೆ ಸಂಗ್ರಹಿಸುತ್ತದೆ? ಡೊಮೆಸ್ಟಿಕ್ ಟೂರಿಸಂ ಅಂಡ್ ಎಂಟರ್ಪ್ರೈಸ್ ಆಕ್ಟಿವಿಟಿ ಡೇಟಾ ಇಸ್ ಕಲೆಕ್ಟೆಡ್ ಬೈ ವಿಚ್ ಆರ್ಗನೈಸೇಷನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಅಥವಾ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ವತಿಯಿಂದ ಈ ಒಂದು ಡೊಮೆಸ್ಟಿಕ್ ಟೂರಿಸಂ ಮತ್ತೆ ಎಂಟರ್ಪ್ರೈಸಸ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ದತ್ತಾಂಶವನ್ನ ಕಲೆ ಹಾಕಲಾಗುತ್ತೆ. ಹಾಗಿದ್ರೆ ಸೊ ನ್ಯಾಷನಲ್ ಸ್ಯಾಂಪಲ್ ಸರ್ವೆಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇವಾಗ ಫಸ್ಟ್ ಎವರ್ ಹೌಸ್ ಹೋಲ್ಡ್ ಇನ್ಕಮ್ ಸರ್ವೆಯನ್ನ 2026ರಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ 2026ರಲ್ಲಿ ಮೊದಲ ಬಾರಿಗೆ ಗೃಹ ಆದಾಯ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಏನಿದು ಗೃಹ ಆದಾಯ ಸಮೀಕ್ಷೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಇದು ಗೃಹ ಆದಾಯ ಸಮೀಕ್ಷೆ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗಬೇಕಾಗಿರುತ್ತೆ. ಇದೊಂದು ಲಾರ್ಜ್ ಸ್ಕೇಲ್ ಸ್ಟ್ಯಾಟಿಸ್ಟಿಕಲ್ ಎಕ್ಸರ್ಸೈಸ್ ಆಗಿರುತ್ತೆ. ಅಂದ್ರೆ ಒಂದು ದೊಡ್ಡ ಮಟ್ಟದ ಅಂಕಿ ಅಂಶಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ವೇಜಸ್ ಅಂದ್ರೆ ನಮಗೆ ಬರ್ತಕ್ಕಂಥ ಕೂಲಿ ಆಗಿರ್ಬೋದು, ಸಂಬಳ ಸ್ಯಾಲರೀಸ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ನಿಂದ ಗಳಿಸ್ತಕ್ಕಂಥ ಹಣ ಆಗಿರ್ಬೋದು, ಅಗ್ರಿಕಲ್ಚರ್ ಅಥವಾ ಕೃಷಿಯಿಂದ ಗಳಿಸ್ತಕ್ಕಂಥ ಹಣ ಆಗಿರ್ಬೋದು, ಪ್ರಾಪರ್ಟಿಯಿಂದ ಬರ್ತಕ್ಕಂಥ ಹಣ ಆಗಿರ್ಬೋದು, ರೆಮಿಟೆನ್ಸ್ ಅಂದ್ರೆ ವಿದೇಶದಿಂದ ದುಡಿದು ಬರ್ತಕ್ಕಂಥ ನಮ್ಮ ದೇಶಕ್ಕೆ ಕಳಿಸ್ತಕ್ಕಂಥ ಹಣ ಆಗಿರ್ಬೋದು. ಸೊ ಈ ರೀತಿಯ ಬೇರೆ ಬೇರೆ ಆದಾಯ ಮೂಲಗಳಿಂದ ನಾವು ಗಳಿಸ್ತಕ್ಕಂಥ ಹಣವನ್ನ ಲೆಕ್ಕಾಚಾರ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಹೌಸ್ ಹೋಲ್ಡ್ ಇನ್ಕಮ್ ಸರ್ವೆ ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಈಗ 2026ರಲ್ಲಿ ಪ್ರಥಮ ಬಾರಿಗೆ ಈ ಒಂದು ಗೃಹ ವೆಚ್ಚ ಅಥವಾ ಗೃಹ ಗಳಿಕೆಯ ಗೃಹ ಆದಾಯದ ಒಂದು ಸಮೀಕ್ಷೆಯನ್ನ ಸೊ ಈಗ ನಮ್ಮ ಭಾರತ ದೇಶದಲ್ಲಿ ಮಾಡಲಾಗ್ತಾ ಇದೆ. ಸೊ ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಇದನ್ನ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂದ್ರೆ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಸೊ ನಮ್ಮ ಭಾರತ ದೇಶದಲ್ಲಿ ಫಸ್ಟ್ ಎವರ್ ನೇಷನ್ ವೈಡ್ ಹೌಸ್ ಹೋಲ್ಡ್ ಇನ್ಕಮ್ ಸರ್ವೆಯನ್ನ ಫೆಬ್ರವರಿ 2026ಕ್ಕೆ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಟು ಅಂಡರ್ಸ್ಟ್ಯಾಂಡ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಅಕ್ರಾಸ್ ರೂರಲ್ ಅಂಡ್ ಅರ್ಬನ್ ಇಂಡಿಯಾ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತೆ ನಗರ ಪ್ರದೇಶಗಳಲ್ಲಿ ಭಾರತದಾದ್ಯಂತ ಈ ಒಂದು ಆದಾಯದ ವಿತರಣೆಯ ವ್ಯತ್ಯಾಸ ಏನಿದೆ ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಫೆಬ್ರವರಿ 2022ರಲ್ಲಿ ಸೊ ಈ ಒಂದು ಗೃಹ ಆದಾಯ ಸಮೀಕ್ಷೆಯನ್ನ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ವತಿಯಿಂದ ಸೊ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಏನಕ್ಕಿದು ಇಂಪಾರ್ಟೆಂಟ್ ಆಗುತ್ತಂದ್ರೆ ಸೊ ಇದುವರೆಗೂ ನಮ್ಮ ಭಾರತ ದೇಶದಲ್ಲಿ ನಾವು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆಯನ್ನ ಮಾಡಿರ್ತೇವೆ. ಕನ್ಸಂಪ್ಷನ್ ಅಂದ್ರೆ ನಾವು ಗಳಿಸಿದ ನಂತರ ಅದನ್ನ ವೆಚ್ಚ ಹೇಗೆ ಮಾಡ್ತೇವೆ ಆ ಒಂದು ಅಧ್ಯಯನವನ್ನ ಮಾಡಲಾಗಿರುತ್ತೆ. ಸೊ ದಿಸ್ ಇಸ್ ಆಫನ್ ಮಿಸ್ ನ್ಯೂಯಾನ್ಸ್ ಲೈಕ್ ಇನ್ಫಾರ್ಮಲ್ ಅರ್ನಿಂಗ್ಸ್ ಅಂಡ್ ವೇಜ್ ಡಿಸ್ಪ್ಯಾರಿಟೀಸ್ ಅಂದ್ರೆ ಇದರಿಂದ ನಮಗೆ ಎಕ್ಸಾಕ್ಟ್ಲಿ ಇನ್ಕಮ್ ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅಂತಕ್ಕಂಥ ಮಾಹಿತಿ ಈ ಒಂದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಥವಾ ವೇತನ ಅಸಮಾನತೆಗಳು ಅಥವಾ
ಈ ಬಳಕೆಯ ವೆಚ್ಚದ ಸಮೀಕ್ಷೆಗಳನ್ನು ಮಾಡ್ತಾ ಇದ್ರು. ಅಂದರೆ ಬಳಕೆಯ ವೆಚ್ಚ ಅಂದರೆ ನಾವು ಕನ್ಸ್ಯೂಮ್ ಮಾಡಿದಾಗ ನಾವು ಯಾವ ರೀತಿ ಹಣವನ್ನು ಸ್ಪೆಂಡ್ ಮಾಡ್ತಾ ಇದ್ವಿ, ಸೊ ಅದರ ಲೆಕ್ಕಾಚಾರವನ್ನು ಮಾಡ್ತಾ ಇದ್ರು. ಬಟ್ ಈಗ ಮೊದಲ ಬಾರಿಗೆ ಸೊ ಹೌಸ್ ಹೋಲ್ಡ್ ಇನ್ಕಮ್ ಹೇಗೆ ಬರುತ್ತೆ, ಸೊ ಅದರ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದನ್ನ ಲೀಡ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಂಡರ್ MOSPI. ಸೊ ಇದು ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ಅಡಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಸರ್ವೆ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಗೈಡ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ ಅಂದ್ರೆ ಟೆಕ್ನಿಕಲ್ ಎಕ್ಸ್ಪರ್ಟ್ ಗ್ರೂಪ್ ಚೇರ್ಡ್ ಬೈ ಎಕನಾಮಿಸ್ಟ್ ಡಾಕ್ಟರ್ ಸುರ್ಜಿತ್ ಎಸ್ ಬಲ್ಲಾ ವಿತ್ ಮೆಂಬರ್ಸ್ ಫ್ರಮ್ ISI, JNU, NCAER, NSC ಮತ್ತೆ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್. ಅಂದ್ರೆ ಈ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸುರ್ಜಿತ್ ಎಸ್ ಬಲ್ಲಾ ಇವರ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಈ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಇಸ್ ದ ಸ್ಕೋಪ್, ಇದರ ವ್ಯಾಪ್ತಿ ಏನು ಅಂತ ನಾವು ನೋಡೋದಾದ್ರೆ ಆವರೇಜ್ ಇನ್ಕಮ್ ಅನ್ನ ಚೆಕ್ ಮಾಡಲಾಗುತ್ತೆ. ಅಂದ್ರೆ ಸರಾಸರಿ ಆದಾಯವನ್ನ, ಅಸೆಸ್ ಟೆಕ್ನಾಲಜೀಸ್ ಇಂಪ್ಯಾಕ್ಟ್ ಆನ್ ವೇಜಸ್, ಅಂದ್ರೆ ಈ ಒಂದು ತಂತ್ರಜ್ಞಾನದಿಂದ ನಾವು ಅರ್ನ್ ಮಾಡ್ತಕ್ಕಂಥ ಹಣದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಾಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಅದರಿಂದ ನಮ್ಮ ಆದಾಯದ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ, ಸೊ ಇದನ್ನ ಕೂಡ ಈ ಒಂದು ಸರ್ವೆಯಲ್ಲಿ ಪರೀಕ್ಷೆ ಮಾಡಲಾಗುತ್ತೆ. ಅದ್ರ ಜೊತೆಗೆ ಇನ್ಕಮ್ ಇನ್ಇಕ್ವಾಲಿಟಿ ಅಂಡ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್, ಅಂದ್ರೆ ಈ ಒಂದು ಆದಾಯದಲ್ಲಿ ಅಸಮಾನತೆಗಳೇನಿರ್ತವೆ, ಅದ್ರ ಜೊತೆಗೆ ಈ ಜೀವನ ಗುಣಮಟ್ಟದಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನ ಸೊ ಈ ಒಂದು ಸರ್ವೆಯ ಮುಖಾಂತರ ಕಂಡು ಹಿಡಿತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಹಿಸ್ಟಾರಿಕಲಿ ನಾವು ನೋಡಿದಾಗ, ಐತಿಹಾಸಿಕವಾಗಿ ಈ ಒಂದು ಹೌಸ್ ಹೋಲ್ಡ್ ಸರ್ವೆಗೆ ಸಂಬಂಧಪಟ್ಟಂತೆ ನೋಡಿದಾಗ ಮೊದಲ ಬಾರಿಗೆ 1950s ಅಲ್ಲಿ 1950ರ ದಶಕದಲ್ಲಿ, 1960ರ ದಶಕದಲ್ಲಿ ಮತ್ತೆ 1980ರ ದಶಕದಲ್ಲಿ ಇದೇ ರೀತಿಯ ಸರ್ವೆಯನ್ನ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಲಾಗಿರುತ್ತೆ. ಬಟ್ ಎಲ್ಲಾ ಬಾರಿ ಅದು ವಿಫಲಗೊಂಡಿರುತ್ತೆ ಡ್ಯೂ ಟು ವೇರಿಯಸ್ ಚಾಲೆಂಜಸ್, ಅಂದ್ರೆ ಅನೇಕ ಸವಾಲುಗಳ ಕಾರಣ ಅದು ವಿಫಲವಾಗಿರುತ್ತೆ. ಸೊ ಮತ್ತೊಮ್ಮೆ 2026ರಲ್ಲಿ ಈ ಒಂದು ಸರ್ವೆಯನ್ನ ಮಾಡಲಾಗ್ತಾ ಇದೆ. ಬಟ್ ಈ ಒಂದು ಸರ್ವೆಯನ್ನ ಮಾಡುವುದಕ್ಕಿಂತ ಮುಂಚೆ ಈ ರೀತಿಯ ಸರ್ವೆಯನ್ನ ಮಾಡ್ತಾ ಇರ್ತಕ್ಕಂಥ ಬೇರೆ ಕಂಟ್ರೀಸ್ ಏನಿರ್ತವೆ, ಸೊ ಅದರಿಂದ ನಾವು ಆ ಮೆಥಡ್ ಅನ್ನ ಕಲ್ತಿರ್ತೇವೆ. ಆ ಬೇರೆ ದೇಶಗಳು ಯಾವ್ದ್ಯಾವ್ದು ಅಂದ್ರೆ ಆಸ್ಟ್ರೇಲಿಯಾ, US, ಕೆನಡಾ ಮತ್ತೆ ಸೌತ್ ಆಫ್ರಿಕಾದಲ್ಲಿ ಮಾಡ್ತಕ್ಕಂಥ ಒಂದು ವಿಧಾನಗಳೇನಿರುತ್ತೆ, ಆ ಒಂದು ಮೆಥಡಾಲಜಿಗಳ ಆಧಾರದ ಮೇಲೆ ಸೊ ಈ ಒಂದು ಸರ್ವೆಯನ್ನ ನಮ್ಮ ಭಾರತ ದೇಶದಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈಗ ನಾವು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಬಗ್ಗೆ ಅಥವಾ ರಾಷ್ಟ್ರೀಯ ಮಾದರಿ ಸಮೀಕ್ಷೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯನ್ನ ಕೊಟ್ಟಿದ್ದು. ಈ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇದೊಂದು ಇಂಡಿಯಾಸ್ ಪ್ರೀಮಿಯರ್ ಲಾರ್ಜ್ ಸ್ಕೇಲ್ ಹೌಸ್ ಹೋಲ್ಡ್ ಸರ್ವೆ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇಟ್ ಈಸ್ ಪ್ರೊವೈಡಿಂಗ್ ಕ್ರಿಟಿಕಲ್ ಡೇಟಾ ಫಾರ್ ಪಾಲಿಸಿ ಮೇಕಿಂಗ್ ಸಿನ್ಸ್ 1950, ಅಂದ್ರೆ 1950ರಿಂದ ನಮ್ಮ ಭಾರತ ದೇಶದಲ್ಲಿ ನೀತಿಗಳನ್ನ ರಚನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ದತ್ತಾಂಶಗಳನ್ನ ಕೊಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಅಥವಾ ಈ ಒಂದು ಸಮೀಕ್ಷೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಇದರ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥವ್ರು ಅಥವಾ ಕಾರ್ಯರೂಪಕ್ಕೆ ತರ್ತಕ್ಕಂಥವ್ರು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ನ ವತಿಯಿಂದ, ಅಂದ್ರೆ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿಯ ಅಡಿಯಲ್ಲಿ ಸೊ ಈ ಒಂದು ಸಮೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಆಗಿರುತ್ತೆ. ಸೊ NSS ಏನನ್ನ ಮಾಡುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ ನೇಷನ್ ವೈಡ್ ಸೋಶಿಯೋ ಎಕನಾಮಿಕ್ ಸರ್ವೆಯನ್ನ ಮಾಡುತ್ತೆ. ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ರಾಷ್ಟ್ರಾದ್ಯಂತ ಒಂದು ಸಮೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಇದರ ಜವಾಬ್ದಾರಿಯಾಗಿರುತ್ತೆ. ಹಾಗಿದ್ರೆ NSS ನ ಅಡಿಯಲ್ಲಿ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸರ್ವೆಯನ್ನ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ ಎಂಪ್ಲಾಯ್ಮೆಂಟ್ ಅಂಡ್ ಅನ್ಎಂಪ್ಲಾಯ್ಮೆಂಟ್, ಅಂದ್ರೆ ಉದ್ಯೋಗ ಮತ್ತು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸರ್ವೆ, ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಅಂದ್ರೆ ಗ್ರಾಹಕ ವೆಚ್ಚಕ್ಕೆ ಸಂಬಂಧಪಟ್ಟಂತೆ, ಹೆಲ್ತ್ ಅಂಡ್ ಎಜುಕೇಶನ್ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಹೌಸಿಂಗ್ ಕಂಡೀಷನ್ಸ್ ಅಂದ್ರೆ ವಸತಿಯ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ, ಡೊಮೆಸ್ಟಿಕ್ ಟೂರಿಸಂ ಮತ್ತೆ ಎಂಟರ್ಪ್ರೈಸಸ್ ಆಕ್ಟಿವಿಟಿ ದೇಶೀಯ ಪ್ರವಾಸೋದ್ಯಮ ಮತ್ತೆ ಉದ್ಯಮ ಚಟುವಟಿಕೆ. ಸೊ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು ಇದನ್ನೇ. ಸೊ ಇದನ್ನ ನಾವು NSS ವತಿಯಿಂದ ಮಾಡ್ತಕ್ಕಂಥ ಒಂದು ಸರ್ವೆ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟೆಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು ಇದರ ಜವಾಬ್ದಾರಿಯಾಗಿರುತ್ತೆ. ಸೊ ಇವರು
ಸೈಂಟಿಫಿಕ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಈ ಎಲ್ಲ ಸರ್ವೆಗಳನ್ನ ಮಾಡಲಿಕ್ಕೆ ವೈಜ್ಞಾನಿಕವಾಗಿರ್ತಕ್ಕಂಥ ಕೆಲವೊಂದು ಮಾದರಿ ವಿಧಾನಗಳನ್ನ ಸೊ ಈ ಒಂದು ಸಮೀಕ್ಷೆಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿದ್ ಯಾವಾಗ ಅಂದ್ರೆ ಸೊ ಇಟ್ ಇಸ್ ಫೌಂಡೆಡ್ ಆನ್ ದಿ ರೆಕಮೆಂಡೇಶನ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಕಮಿಟಿ ಚೇರ್ಡ್ ಬೈ ಪ್ರೊಫೆಸರ್ ಪಿ.ಸಿ. ಮೆಹ್ಲನೋಬಿಸ್. ಅಂದ್ರೆ ಪ್ರೊಫೆಸರ್ ಪಿ.ಸಿ. ಮೆಹ್ಲನೋಬಿಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ರಾಷ್ಟ್ರೀಯ ಆದಾಯ ಸಮಿತಿಯನ್ನ ಮಾಡಲಾಗಿರುತ್ತೆ. ಈ ಒಂದು ರಾಷ್ಟ್ರೀಯ ಆದಾಯ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ NSS ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಫಸ್ಟ್ ಸರ್ವೆಯನ್ನ ಇವರು ಕಂಡಕ್ಟ್ ಮಾಡಿರ್ತಕ್ಕಂಥದ್ದು 1950ಯಲ್ಲಿ 1950ರಲ್ಲಿ ತಮ್ಮ ಮೊದಲ ಸಮೀಕ್ಷೆಯನ್ನ ಮಾಡಲಾಗಿರುತ್ತೆ. ಸೊ 1950ರಿಂದ ಇದುವರೆಗೂ 80 ಸುತ್ತಿನ ಸಮೀಕ್ಷೆಗಳನ್ನ ಮಾಡಿರ್ತಾರೆ. ಬೇರೆ ಬೇರೆ ವಿಷಯಗಳು ಅಂದ್ರೆ ನಾನು ಯಾವ ವಿಷಯಗಳನ್ನ ಸಮೀಕ್ಷೆ ಮಾಡ್ತಾರೆ ಅಂತ ಒಂದು ಪಟ್ಟಿಯನ್ನ ಕೊಟ್ಟಿದ್ದೇನೆ. ಸೊ ಈ ರೀತಿ ಬೇರೆ ಬೇರೆ ಥೀಮ್ಗಳಿಗೆ ಸಂಬಂಧಪಟ್ಟಂತೆ 1950ರಿಂದ ಇದುವರೆಗೂ 80ಕ್ಕೂ ಹೆಚ್ಚು ಸಮೀಕ್ಷೆಗಳನ್ನ ಈ ಒಂದು NSS ವತಿಯಿಂದ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ವಿಶ್ವಸಂಸ್ಥೆಯ SDG ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸೂಚ್ಯಾಂಕದ ಅಗ್ರ 100ರಲ್ಲಿ ಭಾರತ ಮೊದಲು ಪ್ರವೇಶಿಸಿದ ವರ್ಷ ಯಾವುದು? ಇನ್ ವಿಚ್ ಇಯರ್ ಡಿಡ್ ಇಂಡಿಯಾ ಫಸ್ಟ್ ಎಂಟರ್ ದಿ ಟಾಪ್ 100 ಆಫ್ ಯುನೈಟೆಡ್ ನೇಷನ್ಸ್ SDG ಇಂಡೆಕ್ಸ್? ಅಂದ್ರೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು 17 ಏನಿದ್ದಾವೆ. ಸೊ ಇದನ್ನ ನಾವು 2030ರ ವೇಳೆಗೆ ಎಲ್ಲಾ ರಾಷ್ಟ್ರಗಳು ಇದನ್ನ ತಲುಪಲಿಕ್ಕೆ ಪ್ರಯತ್ನವನ್ನ ಪಡಬೇಕಾಗಿರುತ್ತೆ. ಸೊ ಈ ಒಂದು ಪರ್ಫಾರ್ಮೆನ್ಸ್ ಹೇಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಒಂದು ಸೂಚ್ಯಾಂಕ ಬಿಡುಗಡೆ ಆಗುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ದೇಶ ಪ್ರಪ್ರಥಮ ಬಾರಿಗೆ 100ಕ್ಕಿಂತ ಒಳಗಡೆ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ವರ್ಷ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದೇ ವರ್ಷ ಅಂದ್ರೆ 2025ರ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ದೇಶ ಅಗ್ರ 100 ರಾಷ್ಟ್ರಗಳಲ್ಲಿ 100ಕ್ಕಿಂತ ಕಡಿಮೆ ಅಂದ್ರೆ ಉತ್ತಮ ರ್ಯಾಂಕ್ ಅನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ 2025ರಲ್ಲಿ 193 ರಾಷ್ಟ್ರಗಳಲ್ಲಿ ಮಾಡಿರ್ತಕ್ಕಂಥ ಸರ್ವೆಯಲ್ಲಿ 99ನೇ ರ್ಯಾಂಕಿಂಗ್ ಅನ್ನ ಗಳಿಸಿ ಮೊದಲ ಬಾರಿಗೆ 100ಕ್ಕಿಂತ ಒಳಗಡೆ ಇರತಕ್ಕಂಥ ರ್ಯಾಂಕ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಈ ಒಂದು ಪ್ರಗತಿ ಆಗ್ಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಫ್ಯಾಕ್ಟರ್ಸ್ ಯಾವ್ದಾವುದು ಅಂತ ನಾವು ನೋಡೋದಾದ್ರೆ ಕ್ಲೀನ್ ಎನರ್ಜಿ ಅಂದ್ರೆ ಶುದ್ಧವಾದ ಇಂಧನವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ನಮ್ಮ ಭಾರತ ದೇಶ ಅನೇಕ ಒಂದು ಯೋಜನೆಗಳನ್ನ ರೂಪಿಸಿರುತ್ತೆ. ಸೊ ನಮ್ಮ ಭಾರತ ದೇಶ ಈ ಒಂದು ರಿನ್ಯೂಬಲ್ ಎನರ್ಜಿ ಏನಿದೆ ಸೊ 49% ಆಫ್ ದಿ ಟೋಟಲ್ ಕೆಪಾಸಿಟಿಯನ್ನ ನಾವು ನವೀಕರಿಸಬಹುದಾದ ಇಂಧನದಿಂದ ನಾವು ನೋಡಬಹುದಾಗಿರುತ್ತೆ. ಸೊ ಕ್ರಾಸಿಂಗ್ 235.7 ಗಿಗಾವ್ಯಾಟ್ಸ್ ಅಷ್ಟು ನಮ್ಮ ಭಾರತ ದೇಶದಲ್ಲಿ ನವೀಕರಿಸಬಹುದಾದ ಇಂಧನವನ್ನ ಈಗ ತಯಾರು ಮಾಡಲಾಗಿರುತ್ತೆ. ಸೊ ಇನ್ನು ಹೆಲ್ತ್ ಕೇರ್ ಸೆಕ್ಷನ್ಗೆ ಬಂದಾಗ ಆಯುಷ್ಮಾನ್ ಭಾರತ್ ಈ ಒಂದು ಯೋಜನೆ ನಮಗೆ ಹೆಚ್ಚಿನ ಅಂಕಗಳನ್ನ ಗಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಈ ಒಂದು ಪಾವರ್ಟಿ ಅಂದ್ರೆ ಬಡತನವನ್ನ ರಿಡಕ್ಷನ್ ಮಾಡಲಿಕ್ಕೆ PM ಆವಾಸ ಯೋಜನೆ ಆಗಿರ್ಬೋದು, ಉಜ್ಜಾವಾಲ ಯೋಜನೆ ಆಗಿರ್ಬೋದು. ಸೊ ಇವೆಲ್ಲ ಕೂಡ ಈ ಒಂದು ಬಡತನವನ್ನ ಕಡಿಮೆ ಮಾಡಲಿಕ್ಕೆ ಸೊ ಹೆಲ್ಪ್ ಮಾಡಿರ್ತಕ್ಕಂಥ ಅಥವಾ ಸಪೋರ್ಟ್ ಮಾಡಿರ್ತಕ್ಕಂಥ ಯೋಜನೆಗಳಾಗಿರುತ್ತೆ. ಇನ್ನು ಮೂಲ ಸೌಕರ್ಯಗಳು ಬಂದಾಗ ಈ ಜಲಜೀವನ್ ಮಿಷನ್ ಆಗಿರ್ಬೋದು, ಸ್ವಚ್ಛ ಭಾರತ್ ಮಿಷನ್ ಆಗಿರ್ಬೋದು. ಸೊ ಇವೆಲ್ಲ ಕೂಡ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥವಾ ಕ್ವಾಲಿಟಿ ಆಫ್ ಲೈಫ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಯೋಜನೆಗಳಾಗಿರ್ತವೆ. ಸೊ ಇವೆಲ್ಲದರ ಕಾರಣದಿಂದ ನಮ್ಮ ಭಾರತ ರಾಷ್ಟ್ರ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ 100ರ ಒಳಗೆ ಮೊದಲ ಬಾರಿಗೆ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ನಮ್ಮ ಭಾರತ ದೇಶದ ನೆರೆಹೊರೆಯ ರಾಷ್ಟ್ರಗಳನ್ನ ನೋಡಿದಾಗ ಬಾಂಗ್ಲಾದೇಶ 114ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಪಾಕಿಸ್ತಾನ 140ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ನೇಪಾಳ ನಮ್ಗಿಂತ ಬೆಟರ್ ಇರ್ತಾರೆ, 85ನೇ ಸ್ಥಾನ. ಈವನ್ ಭೂತಾನ್ ಕೂಡ 74ನೇ ಸ್ಥಾನದೊಂದಿಗೆ ಸೊ ಭಾರತ ದೇಶದಕ್ಕಿಂತ ಬೆಟರ್ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಟಾಪ್ ಕಂಟ್ರೀಸ್ ಅನ್ನ ನಾವು ತೆಗೆದುಕೊಂಡಾಗ ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್ ಇವು ಗ್ಲೋಬಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಚೈನಾ 49ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ 44ನೇ ರ್ಯಾಂಕಿಂಗ್ ಅನ್ನ ಈ ಒಂದು ಸೂಚ್ಯಾಂಕದಲ್ಲಿ ಪಡೆಯಲಾಗಿರುತ್ತೆ. ಸೊ ಈಗ ನಾವು ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಈ ರೀತಿಯ ಗೋಲ್ಸ್ ಗಳನ್ನ ನಾವು 2015ರಲ್ಲಿ ಅಂಗೀಕಾರ ಮಾಡಿರ್ತೇವೆ. ಒಟ್ಟು 17 ಗುರಿಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತೇವೆ. ಆ 17 ಗುರಿಗಳನ್ನ 2030ರ ವೇಳೆಗೆ ತಲುಪತಕ್ಕಂತ ಒಂದು ಗುರಿಯನ್ನ ನಾವು ಇಟ್ಕೊಂಡಿರ್ತೇವೆ. ಸೊ ಈ 17 ಗುರಿಗಳಲ್ಲಿ ಒಟ್ಟು 169 ಟಾರ್ಗೆಟ್
ಟಾರ್ಗೆಟ್ಸ್ ಇರ್ತವೆ, 169 ಉದ್ದೇಶಗಳ ಮೇಲೆ 17 ಗುರಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಎಲ್ಲಾ 17 ಗುರಿಗಳನ್ನ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು 2030 ವೇಳೆಗೆ ತಲುಪ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರೋಗ್ರೆಸ್ ಹೇಗಿದೆ, ಅದನ್ನ ಯಾರು ಪರೀಕ್ಷೆ ಮಾಡ್ತಾರೆ, ವರ್ಷದಿಂದ ವರ್ಷಕ್ಕೆ ಈ ಪ್ರಗತಿ ಹೇಗಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತಕ್ಕಂಥವ್ರು ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನ ಡೆವಲಪ್ ಮಾಡಲಾಗುತ್ತೆ. ಸೊ ಈ ರಿಪೋರ್ಟ್ ಅನ್ನ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಅಂತ ಕರೀತೇವೆ. ಅಂದ್ರೆ ವಿಶ್ವಸಂಸ್ಥೆಯ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಅಂತ ಇದೆ. ಸೊ ಈ ಒಂದು ನೆಟ್ವರ್ಕ್ ಏನಿದೆ, ಸುಸ್ಥಿರ ಅಭಿವೃದ್ಧಿಯ ವರದಿಯ ಮೂಲಕ ವಾರ್ಷಿಕವಾಗಿ ಇದನ್ನ ಟ್ರ್ಯಾಕ್ ಮಾಡುತ್ತೆ. ಸೊ ಟ್ರ್ಯಾಕ್ ಮಾಡಿದ ನಂತರ ಪ್ರತಿ ವರ್ಷ ಈ ಒಂದು ಸೂಚ್ಯಾಂಕವನ್ನ, ರ್ಯಾಂಕಿಂಗ್ ಅನ್ನ 193 ರಾಷ್ಟ್ರಗಳಲ್ಲಿ ಯಾವ ರೀತಿ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಥವಾ ತಲುಪಲಾಗ್ತಾ ಇದೆ, ಸೊ ಇದರ ಆಧಾರದ ಮೇಲೆ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಇದರ ಜೊತೆಗೆ ಕಂಟ್ರೀಸ್ ಸಬ್ಮಿಟ್ ವಾಲಂಟರಿ ನ್ಯಾಷನಲ್ ರಿವ್ಯೂಸ್, ಅಂದ್ರೆ ರಾಷ್ಟ್ರಗಳು ಕೂಡ ಸ್ವಯಂ ಪ್ರೇರಿತವಾಗಿ ತಮ್ಮ ರಾಷ್ಟ್ರೀಯ ವಿಮರ್ಶೆಗಳನ್ನ ಕೂಡ ಸಬ್ಮಿಟ್ ಮಾಡ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, 17 ಗೋಲ್ಸ್ ಇರುತ್ತೆ. ಸೊ ಈ 17 ಗೋಲ್ಸ್ ಅನ್ನ ಸೀರಿಯಲ್ ವೈಸ್ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಬಿಕಾಸ್ ನಮಗೆ ಯೂಶಲಿ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಗೋಲ್ ನಂಬರ್ ಕೊಟ್ಬಿಟ್ಟು ಒಂದ್ ಕಡೆ ಗೋಲ್ ನಂಬರ್ಸ್ ಕೊಡ್ತಾರೆ, ಇನ್ನೊಂದ್ ಕಡೆ ಸೊ ಯಾವ್ಯಾವ ಗೋಲ್ಸ್ ಅಂತ ಕೊಡ್ತಾರೆ. ಸೊ ಎಲ್ಲಾ 17 ಗುರಿಗಳನ್ನ ಗೋಲ್ ನಂಬರ್ಸ್ ನ ಜೊತೆಗೆ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಎಸ್ಸೆ ರೈಟಿಂಗು ಕೂಡ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿರುತ್ತೆ, ಸೊ ಇದು ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ನವ್ಯ ಉಪಕ್ರಮವು ಯಾವ ವಯಸ್ಸಿನ ಗುಂಪನ್ನು ಗುರಿಯಾಗಿಸಿಕೊಂಡಿದೆ? ಸೊ ವಾಟ್ ಇಸ್ ದ ಏಜ್ ಗ್ರೂಪ್ ಟಾರ್ಗೆಟೆಡ್ ಬೈ ನವ್ಯ ಇನಿಷಿಯೇಟಿವ್? ಸೊ ಭಾರತ ಸರ್ಕಾರ ಹೆಣ್ಣು ಮಕ್ಕಳಿಗಾಗಿ ಅಥವಾ ಬಾಲಕಿಯರಿಗಾಗಿ ಇನ್ನೊಂದು ಹೊಸ ಯೋಜನೆಯನ್ನ ತರ್ತಾ ಇದೆ. ಇದನ್ನ ನಾವು ನವ್ಯ ಸ್ಕೀಮ್ ಅಂತ ಹೇಳ್ತೇವೆ. ಸೊ ಈ ಒಂದು ಸ್ಕೀಮ್ ನಲ್ಲಿ ಫಲಾನುಭವಿಗಳು ಯಾವ ಏಜ್ ಅಥವಾ ಯಾವ ವಯಸ್ಸಿನ ಗುಂಪಿನವರಾಗಿರ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 16 ರಿಂದ 18 ವರ್ಷದ ಬಾಲಕಿಯರನ್ನ ಈ ಒಂದು ನವ್ಯ ಯೋಜನೆಯ ಗುರಿಯಲ್ಲಿ ಅವರನ್ನ ಎಂಪವರ್ ಮಾಡ್ತಕ್ಕಂಥದ್ದು ಅಥವಾ ಸಬಲೀಕರಣಗೊಳಿಸ್ತಕ್ಕಂಥದ್ದು. ಸೊ ಈ ಒಂದು ಗುರಿಯ ಉದ್ದೇಶವಾಗಿರುತ್ತೆ. ಸೊ ನವ್ಯ ಫುಲ್ ಫಾರ್ಮ್ ಏನು ಅಂದ್ರೆ ನರ್ಚರಿಂಗ್ ಆಸ್ಪಿರೇಷನ್ ಥ್ರೂ ವೊಕೇಶನಲ್ ಟ್ರೈನಿಂಗ್ ಫಾರ್ ಯಂಗ್ ಅಡೋಲಸೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಯುವ ಪ್ರೌಢಾವಸ್ಥೆಯ ಬಾಲಕಿಯರ ವೃತ್ತಿಪರ ತರಬೇತಿಯ ಮೂಲಕ ಆಕಾಂಕ್ಷೆಗಳನ್ನ ಬೆಳೆಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಉದ್ದೇಶದಲ್ಲಿ 16 ರಿಂದ 18 ವರ್ಷ ಆ ಮಧ್ಯದಲ್ಲಿರ್ತಕ್ಕಂಥ ಬಾಲಕಿಯರಿಗೆ ವೊಕೇಶನಲ್ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ. ಅದು ನಾನ್ ಟ್ರೆಡಿಷನಲ್ ಜಾಬ್, ಅಂದ್ರೆ ಸಾಂಪ್ರದಾಯಿಕ ಉದ್ಯೋಗಗಳಲ್ಲ, ಅಸಾಂಪ್ರದಾಯಿಕ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವೃತ್ತಿಪರ ತರಬೇತಿಯನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಮಾರ್ಕೆಟ್ ರಿಲೆವೆಂಟ್ ಸ್ಕಿಲ್ಸ್, ಅಂದ್ರೆ ಇತ್ತೀಚೆಗೆ ಯಾವುದು ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ಅಥವಾ ಪ್ರವೃತ್ತಿಯಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಬಾಲಕಿಯರಿಗೆ ತರಬೇತಿಯನ್ನ ನೀಡಲಾಗುತ್ತೆ. ಇದರಿಂದ ಜೆಂಡರ್ ಪ್ಯಾರಿಟಿ ಅಂದ್ರೆ ಲಿಂಗ ಸಮಾನತೆಯನ್ನ ನಾವು ಹೆಚ್ಚಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಆ ಬಾಲಕಿಯರಿಗೆ ಎಕನಾಮಿಕ್ ಇಂಡಿಪೆಂಡೆನ್ಸ್ ಅಂದ್ರೆ ಆರ್ಥಿಕ ಸ್ವಾವಲಂಬನೆಯನ್ನ ನೀಡ್ತಕ್ಕಂಥದ್ದು ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಯಾರು ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ, ಯಾವ ಸಚಿವಾಲಯದ ಅಡಿಯಲ್ಲಿ ಇದು ಬರುತ್ತೆ ಅಂತ ನಾವು ನೋಡೋದಾದ್ರೆ ಇದನ್ನ ಜಂಟಿಯಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಆಂಟರ್ಪ್ರಿನಿಯರ್ಶಿಪ್ ಮಿನಿಸ್ಟ್ರಿ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಮತ್ತೆ ಉದ್ಯಮಶೀಲತೆ ಅಭಿವೃದ್ಧಿ ಸಚಿವಾಲಯ ಇಬ್ಬರು ಕೂಡ ಜಂಟಿಯಾಗಿ ಲಾಂಚ್ ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿದ್ದರೆ ಮಿನಿಮಮ್ ಅವರು 10th ಕ್ವಾಲಿಫಿಕೇಶನ್ ಆಗಿರ್ಬೇಕಾಗಿರುತ್ತೆ. ಅಂದ್ರೆ SSLC ವಿದ್ಯಾರ್ಹತೆಯನ್ನ ಅವರು ಪಡೆದುಕೊಂಡಿರ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಇದನ್ನ 27 ಡಿಸ್ಟ್ರಿಕ್ಟ್ಸ್ ಅಕ್ರಾಸ್ 19 ಸ್ಟೇಟ್ಸ್ ಅಂದ್ರೆ 19 ರಾಜ್ಯಗಳಲ್ಲಿ 27 ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸಲಾಗ್ತಾ ಇರೋದು. ಸೊ ಇದನ್ನ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ PMKVY 4.0 ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ 4.0 ಮತ್ತೆ PM ವಿಶ್ವಕರ್ಮ ಯೋಜನೆ ಅಂತ ಹೇಳ್ತೇವೆ. ಸೊ ಈ ಎರಡು ಯೋಜನೆಗಳ ಅಡಿಯಲ್ಲಿ ನವ್ಯ ಕಾರ್ಯಕ್ರಮವನ್ನ ಈಗ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಹಾಗಿದ್ರೆ ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ತರಬೇತಿಯನ್ನ ನೀಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ ಗ್ರಾಫಿಕ್ ಡಿಸೈನಿಂಗ್, ಯಾಕಂದ್ರೆ ಇದೆಲ್ಲ ಕೂಡ ಮೆನ್ ಡಾಮಿನೆಂಟ್ ಆಗಿರುತ್ತೆ.
ಸೊ ಅದರಿಂದ ಮಹಿಳೆಯರಿಗೂ ಕೂಡ ಈ ರೀತಿಯ ಕ್ಷೇತ್ರಗಳಲ್ಲಿ ಒಂದು ಎಕ್ಸ್ಪೋಷರ್ ಅನ್ನ ನೀಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಸ್ಮಾರ್ಟ್ ಫೋನ್ ಅಂಡ್ ಡ್ರೋನ್ ಅಸೆಂಬ್ಲಿ ಅಂದ್ರೆ ಸ್ಮಾರ್ಟ್ ಫೋನ್ಗಳು ಮತ್ತೆ ಡ್ರೋನ್ಗಳನ್ನ ಜೋಡಿಸ್ತಕ್ಕಂಥ ಒಂದು ತರಬೇತಿಯನ್ನ, ಸೋಲಾರ್ ಫೋಟೋವೋಲ್ಟೈಕ್ ಮತ್ತೆ CCTV ಇನ್ಸ್ಟಾಲೇಷನ್ ಅಂದ್ರೆ ಸೌರ ಫಲಕಗಳನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು, CCTVಗಳನ್ನ ಅಳವಡಿಸ್ತಕ್ಕಂಥ ಒಂದು ತರಬೇತಿ, ಟೆಲಿಕಾಂ ಮತ್ತೆ ಫಿನಾನ್ಷಿಯಲ್ ಸರ್ವಿಸಸ್ ದೂರ ಸಂಪರ್ಕ ಮತ್ತು ಹಣಕಾಸಿನ ಸೇವೆಗಳು, ಹ್ಯಾಂಡ್ ಎಂಬ್ರಾಯ್ಡರಿ ಕೈ ಕಸೂತಿಯನ್ನ ಮಾಡ್ತಕ್ಕಂಥದ್ದು, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ರಿ ಅಂದ್ರೆ ಈ ಒಂದು ಸೌಂದರ್ಯದ ಒಂದು ಕಲೆ ಏನಿರುತ್ತೆ ಸೊ ಈ ರೀತಿಯಾಗಿ ವೃತ್ತಿಪರವಾಗಿ ಅದನ್ನ ಮಾಡ್ತಕ್ಕಂಥ ಒಂದು ತರಬೇತಿಯನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೀಡಲಾಗುತ್ತೆ. ಸೊ ಇದರ ಜೊತೆಗೆ ಸಾಫ್ಟ್ ಸ್ಕಿಲ್ಸ್ ಅನ್ನ ಅಂದ್ರೆ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಕೆಲವೊಂದು ಸಾಫ್ಟ್ವೇರ್ ಗಳಿಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಬೇಸಿಕ್ಸ್ ಅನ್ನ ತಿಳಿಸ್ಕೊಳ್ತಕ್ಕಂಥದ್ದು, ಡಿಜಿಟಲ್ ಲಿಟ್ರಸಿ ಅಂದ್ರೆ ಈ ಒಂದು ಆಪ್ ಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಫಿನಾನ್ಷಿಯಲ್ ಅವೇರ್ನೆಸ್ ಅಂದ್ರೆ ಆರ್ಥಿಕ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು, ಅದ್ರ ಜೊತೆಗೆ ಲೀಗಲ್ ರೈಟ್ಸ್ ಅಂದ್ರೆ ಕಾನೂನು ಹಕ್ಕುಗಳ ಬಗ್ಗೆ ಅವರಿಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಕೂಡ ಪೂರಕ ತರಬೇತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದ ವಿಕಸಿತ್ ಭಾರತ್ 2047 ಏನಿದೆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ, ಅಂದ್ರೆ ಮಹಿಳಾ ನೇತೃತ್ವದ ಒಂದು ಅಭಿವೃದ್ಧಿ ಅಂತ ನಾವೇನ್ ಹೇಳ್ತೇವೆ. ಸೊ ಆ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಸೊ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕೇಂದ್ರ ಸರ್ಕಾರ ತರ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ದುರಂತ ಕನಿಷ್ಕಾ ಬಾಂಬ್ ದಾಳಿ ನಡೆದ ವರ್ಷ ಯಾವುದು? ಇನ್ ವಿಚ್ ಇಯರ್ ಡಿಡ್ ದಿ ಟ್ರಾಜಿಕ್ ಕನಿಷ್ಕಾ ಬಾಂಬಿಂಗ್ ಟೇಕ್ ಪ್ಲೇಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಕನಿಷ್ಕಾ ಬಾಂಬಿಂಗ್ ಆಗಿರ್ತಕ್ಕಂಥದ್ದು 1985ರಲ್ಲಿ. ಸೊ ಹಾಗಿದ್ರೆ ನಾವು ಈ ಒಂದು ಕನಿಷ್ಕಾ ಬಾಂಬಿಂಗ್ ಏನಾಗಿದೆ ಇದರ 40ನೇ ವಾರ್ಷಿಕೋತ್ಸವವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಏನಿದು ಕನಿಷ್ಕಾ ಬಾಂಬಿಂಗ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಕನಿಷ್ಕಾ ಬಾಂಬಿಂಗ್ ಅನ್ನ 1985ರಲ್ಲಿ ಆಗಿರ್ತಕ್ಕಂಥ ಒಂದು ಡಿಸಾಸ್ಟರ್ ಆಗಿರುತ್ತೆ. ಸೊ ಇದನ್ನ ನಮ್ಮ ಏವಿಯೇಷನ್ ಹಿಸ್ಟ್ರಿಯಲ್ಲಿ ಅಂದ್ರೆ ವಿಮಾನಯಾನ ಇತಿಹಾಸದಲ್ಲಿ ಡಾರ್ಕೆಸ್ಟ್ ಚಾಪ್ಟರ್ ಅಂತ ಹೇಳಲಾಗುತ್ತೆ. ಅಂದ್ರೆ ಇದನ್ನ ಅತ್ಯಂತ ಕರಾಳವಾದ ಅಧ್ಯಾಯಗಳಲ್ಲಿ ಇದನ್ನ ಒಂದಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಈ ಒಂದು ಟೆರರಿಸಂಗೆ ಸಂಬಂಧಪಟ್ಟಂತೆ ಈ ಜಾಗತಿಕವಾಗಿ ಒಂದು ಬೆದರಿಕೆಯನ್ನ ಮಾಡಿರ್ತಕ್ಕಂಥ ಒಂದು ಘಟನೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಏನಾಯ್ತು ಈ ಒಂದು ಘಟನೆಯಲ್ಲಿ ನಾವು ನೋಡೋದಾದ್ರೆ ಇದನ್ನ ಕನಿಷ್ಕಾ ಅಂತ ನಾಮಕರಣ ಮಾಡಿರ್ತಾರೆ. ಕಾರಣ ಏನಂದ್ರೆ ಸೊ ಇದು ಫ್ಲೈಟ್ ಏನಿರುತ್ತೆ ಏರ್ ಇಂಡಿಯಾ ಫ್ಲೈಟ್ 182 ಅಂತ ಹೇಳ್ತೇವೆ. ಸೊ ಜೂನ್ 23, 1985ರಲ್ಲಿ ಏರ್ ಇಂಡಿಯಾ ಫ್ಲೈಟ್ 182 ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಕನಿಷ್ಕಾ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದು ಮಾಂಟ್ರಿಯಾಲ್ ನಿಂದ ಡೆಲ್ಲಿಗೆ ಹೋಗ್ತಾ ಇರುತ್ತೆ ಲಂಡನ್ ನ ಮುಖಾಂತರ, ಅಂದ್ರೆ ಮಾಂಟ್ರಿಯಾಲ್ ಟು ಡೆಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ. ಸೊ ಲಂಡನ್ ನ ಮೂಲಕ ಟ್ರೈನ್ ಅಲ್ಲ ಏರೋಪ್ಲೇನ್ ಆಗಿರುತ್ತೆ. ಸೊ ಲಂಡನ್ ನ ಮೂಲಕ ಬರ್ತಕ್ಕಂಥ ಒಂದು ಏರೋಪ್ಲೇನ್ ಆಗಿರುತ್ತೆ. ಸೊ ಈ ಒಂದು ಏರೋಪ್ಲೇನ್ ಅಲ್ಲಿ ಬಾಂಬ್ ವಾಸ್ ಪ್ಲಾಂಟೆಡ್ ಬೈ ಕೆನಡಾ ಬೇಸ್ಡ್ ಖಾಲಿಸ್ತಾನಿ ಎಕ್ಸ್ಟ್ರೀಮಿಸ್ಟ್ ಎಕ್ಸ್ಪ್ಲೋಡೆಡ್ ಮಿಡ್ ಏರ್. ಅಂದ್ರೆ ಕೆನಡಾ ಮೂಲದಲ್ಲಿರ್ತಕ್ಕಂಥ ಖಾಲಿಸ್ತಾನಿ ಉಗ್ರವಾದಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಬಾಂಬ್ ಅನ್ನ ಇದರಲ್ಲಿ ಪ್ಲಾಂಟ್ ಮಾಡ್ತಾರೆ. ಸೊ ಈ ಒಂದು ಕಾರಣದಿಂದ ಅದು ಮಧ್ಯದಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಸಮಯದಲ್ಲಿ ಗಾಳಿಯಲ್ಲೇ ಸ್ಫೋಟಗೊಂಡಿರ್ತಕ್ಕಂಥ ಒಂದು ಘಟನೆ ಆಗಿರುತ್ತೆ. ಸೊ ಈ ಒಂದು ಘಟನೆಯಲ್ಲಿ 329 ಜನ ಮರಣವನ್ನ ಹೊಂತಾರೆ, 268 ಕೆನಡಾಗೆ ಸಂಬಂಧಪಟ್ಟಂತೆ, 27 ಬ್ರಿಟನ್ಸ್, ಅದಾದ್ಮೇಲೆ 22 ಇಂಡಿಯನ್ಸ್ಗಳು ಈ ಒಂದು ದುರ್ಮರಣದ ಒಂದು ಸಾಕ್ಷಿ ಆಗಿರ್ತಕ್ಕಂಥ ಒಂದು ದುರಂತ ಇದಾಗಿರುತ್ತೆ. ಸೊ ಏನಿದು ಖಾಲಿಸ್ತಾನಿ ಎಕ್ಸ್ಟ್ರೀಮಿಸ್ಟ್ ಅಥವಾ ಖಾಲಿಸ್ತಾನಿ ಉಗ್ರಗಾಮಿಗಳು ಅಂದ್ರೆ ಯಾರು ಅದನ್ನ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು ರಾಡಿಕಲ್ ಫ್ಯಾಕ್ಷನ್ ವಿತ್ ಇನ್ ದ ಬಾರ್ಡರ್ಸ್ ಆಫ್ ಖಾಲಿಸ್ತಾನಿ ಮೂವ್ಮೆಂಟ್ ಅಂತ ಹೇಳ್ತೇವೆ. ಸೀಕ್ ಟು ಎಸ್ಟಾಬ್ಲಿಷ್ ಅನ್ ಇಂಡಿಪೆಂಡೆಂಟ್ ಸಿಖ್ ಹೋಮ್ಲ್ಯಾಂಡ್ ಖಾಲಿಸ್ತಾನ್ ಪ್ರೈಮರ್ಲಿ ಇನ್ ಇಂಡಿಯಾಸ್ ಪಂಜಾಬ್ ರೀಜನ್. ಸೊ ಇದನ್ನ ನಾನು ಸರಳವಾಗಿ ಹೇಳೋದಾದ್ರೆ ಸೊ ನಮ್ಮ ಭಾರತ ದೇಶದ ಪಂಜಾಬ್ನ ಒಂದು ಪ್ರಾಂತ್ಯದಲ್ಲಿ ನಮಗೆ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನ ನೀಡಿ ಅಥವಾ ಆಟೋನಮಿಯನ್ನ ನೀಡಿ ಎಂದು ಕೋರಿಕೆಯನ್ನ ನೀಡ್ತಕ್ಕಂಥ ಒಂದು ಪ್ರಬಲವಾದ ರಾಡಿಕಲ್ ಗ್ರೂಪ್ ಆಗಿ ನಾವು ಖಾಲಿಸ್ತಾನವನ್ನ ನೋಡಬಹುದಾಗಿರುತ್ತೆ. ಸೊ ಇವರು ಪಂಜಾಬ್ನ ಮೂಲದವರಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಮಾಡಿರ್ತಕ್ಕಂಥ ಒಂದು ಕೃತ್ಯವನ್ನ ನಾವು ಕನಿಷ್ಕಾ ಡಿಸಾಸ್ಟರ್ ಅಂತ ಹೇಳ್ತೇವೆ. ಸೊ ಹೂ ಆರ್ ದೇ, ಯಾರು ಅವರು ಅಂತ ನಾವು ನೋಡೋದಾದ್ರೆ ದೇ ಅಡ್ವೊಕೇಟ್ ವೈಲೆಂಟ್ ಮೀನ್ಸ್ ಟು ಅಚೀವ್ ದೇರ್ ಗೋಲ್ ಅಂಡ್ ಡಿಸ್ಟಿಂಗ್ವಿಶಿಂಗ್ ದೆಮ್ ಫ್ರಮ್ ದಿ ಪೀಸ್ಫುಲ್ ಖಲಿಸ್ತಾನ್ ಸಪೋರ್ಟರ್ಸ್. ಅಂದ್ರೆ ಈ ಒಂದು ಖಲಿಸ್ತಾನ್ಗೆ ಸಂಬಂಧಪಟ್ಟಂತೆ ಎರಡು ಪಂಗಡಗಳನ್ನ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಸ್ವತಂತ್ರ ಹೋರಾಟದ ಸಮಯದಲ್ಲೂ ಕೂಡ ನಾವು
ಮಾಡರೇಟ್ಸ್ ಮತ್ತೆ ಎಕ್ಸ್ಟ್ರೀಮಿಸ್ಟ್ ಅಂತ ನಾವೇನು ನೋಡ್ತೀವಿ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ನಾವೇನು ನೋಡ್ತೇವೆ. ಸೊ ಅದೇ ರೀತಿ ಒಂದು ಖಲಿಸ್ತಾನ್ನ ಬೇಡಿಕೆ ಕೂಡ ಎರಡು ಪಂಗಡಗಳಿರುತ್ತೆ, ಒಂದು ಮಂದಗಾಮಿ, ಇನ್ನೊಂದು ತೀವ್ರಗಾಮಿಯ ಒಂದು ವ್ಯವಸ್ಥೆಯನ್ನು ನೋಡ್ಬೋದಾಗಿರುತ್ತೆ. ಈ ಕನಿಷ್ಕ ಇನ್ಸಿಡೆಂಟ್ಗೆ ಕಾರಣವಾಗಿರ್ತಕ್ಕಂಥದ್ದು ಈ ಎಕ್ಸ್ಟ್ರೀಮಿಸ್ಟ್ ಖಲಿಸ್ತಾನಿ ಗ್ರೂಪ್ ಆಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಗ್ರೂಪ್ಸ್ಗಳಲ್ಲಿ ಈ ಬಬ್ಬರ್ ಖಲ್ಸಾ ಅಂತ ಹೇಳ್ತೇವೆ. ಸೊ ಇದೊಂದು ವ್ಯಕ್ತಿಯ ಹೆಸರಾಗಿರ್ತಾರೆ. ಸೊ ಇವರು ಖಲಿಸ್ತಾನ್ ಕಮಾಂಡೋ ಫೋರ್ಸ್ and Sikh force of justice have been linked to past acts of terrorism. ಅಂದ್ರೆ ಹಿಂದೆ ನಡೆದಿರ್ತಕ್ಕಂಥ ಈ ಭಯೋತ್ಪಾದಕ ಚಟುವಟಿಕೆಗಳೇನಿರ್ತವೆ ಇವೆಲ್ಲ ಕೂಡ ಬಬ್ಬರ್ ಖಾಲ್ಸಾ, ಖಲಿಸ್ತಾನಿ ಕಮಾಂಡೋ ಫೋರ್ಸ್ ಮತ್ತೆ ಸಿಖ್ಸ್ ಫಾರ್ ಜಸ್ಟಿಸ್ ಈ ಒಂದು ಗುಂಪುಗಳಿಗೆ ಹಿಂದೆ ನಡೆದಿರ್ತಕ್ಕಂಥ ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ಗುಂಪುಗಳಾಗಿರ್ತವೆ. ಸೊ ವಾಟ್ ಈಸ್ ಖಲಿಸ್ತಾನ್ ಮೂವ್ಮೆಂಟ್ ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಇದೊಂದು ಸಿಖ್ ಸಪರೇಟಿಸ್ಟ್ ಕ್ಯಾಂಪೇನ್ ಆಗಿರುತ್ತೆ. ಸೊ ನಾನು ಮುಂಚೆನೆ ಹೇಳಿದಾಗೆ ಅವರು ಲ್ಯಾಂಡ್ ಆಫ್ ದಿ ಪ್ಯೂರ್ ಅಂತ ಒಂದು ಕ್ಯಾಂಪೇನ್ ಮಾಡ್ತಾರೆ. ಅಂದ್ರೆ ಪಂಜಾಬಿನಲ್ಲಿ ಅವರು ಶುದ್ಧ ಭೂಮಿ ಅಂತ ಒಂದು ಸ್ವತಂತ್ರ ರಾಷ್ಟ್ರವನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಬೇಡಿಕೆಯನ್ನ ಇಟ್ಟಿರ್ತಾರೆ. ಸೊ ಆ ಒಂದು ಚಳುವಳಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಖಲಿಸ್ತಾನ್ ಚಳುವಳಿ ಅಂತ ಹೇಳ್ತೇವೆ. ಸೊ ಈ ಒಂದು ಚಳುವಳಿಯ ಗುಂಪಿನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಒಂದು ಬಾಂಬ್ ಅಟ್ಯಾಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕನಿಷ್ಕ ಬಾಂಬ್ ಅಟ್ಯಾಕ್ ಅಂತ ಹೇಳ್ತೇವೆ. ಸೊ ಈ ಒಂದು ಇವರ ಹಿಸ್ಟಾರಿಕಲ್ ಆರಿಜಿನ್ ಅಥವಾ ಐತಿಹಾಸಿಕ ಮೂಲವನ್ನ ನಾವು ನೋಡೋದಾದ್ರೆ, ಸೊ 1930s 1940s ಅಂದ್ರೆ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿಯೇ ಅವರು ತಮ್ಮ ಒಂದು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಸೊ ಡ್ಯೂರಿಂಗ್ ದಿ ಫೈನಲ್ ಇಯರ್ಸ್ ಆಫ್ ಬ್ರಿಟಿಷ್ ರೂಲ್, ಅಂದ್ರೆ ಇನ್ನೇನು ಬ್ರಿಟಿಷ್ ಆಳ್ವಿಕೆ ಅಂತ್ಯಗೊಳ್ತಾ ಇದೆ ಅನ್ನುವ ಸಮಯದಲ್ಲಿ ಸೊ ಈ ರೀತಿಯ ಬೇಡಿಕೆಗಳನ್ನ ಇಟ್ಟಿರ್ತಕ್ಕಂಥ ಒಂದು ಗುಂಪಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಆನಂದಪುರ್ ಸಾಹಿಬ್ ರೆಸಲ್ಯೂಷನ್ ಬೈ ಶಿರೋಮಣಿ ಅಕಾಲಿ ದಳ್ demanded greater autonomy for Punjab, step towards cessation. ಅಂದ್ರೆ ಶಿರೋಮಣಿ ಅಕಾಲಿ ದಳದ ಆನಂದಪುರ ಸಾಹಿಬ್ ನಿರ್ಣಯ ಇದಾಗಿರ್ತಕ್ಕಂಥದ್ದು 1973ರಲ್ಲಿ ಅಂದ್ರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಸ್ವತಂತ್ರ ಬಂದ ನಂತರ ಶಿರೋಮಣಿ ಅಕಾಲಿ ದಳದ ಆನಂದಪುರ ಸಾಹಿಬ್ ನಿರ್ಣಯ ಇದೊಂದು ರೆಸಲ್ಯೂಷನ್ ಆಗಿರುತ್ತೆ. ಸೊ ಈ ಒಂದು ನಿರ್ಣಯ ಪಂಜಾಬ್ಗೆ ಹೆಚ್ಚಿನ ಸ್ವಾಯತ್ತತೆಯನ್ನ ಕೋರಿರುತ್ತೆ. ಅಂಡ್ ಇದು ಆ ಪ್ರತ್ಯೇಕತೆಗೆ ಇಟ್ಟಿರ್ತಕ್ಕಂಥ ಒಂದು ದೃಢವಾದ ಹೆಜ್ಜೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನಿರ್ಣಯ ಆಗಿರ್ತಕ್ಕಂಥದ್ದು 1973ರಲ್ಲಿ ಆಗಿರ್ತಕ್ಕಂಥ ಒಂದು ನಿರ್ಣಯ ಆಗಿರುತ್ತೆ. ಸೊ ಈ ಒಂದು ಚಳುವಳಿ ಉತ್ತುಂಗಕ್ಕೇರಿರೋದು ಯಾವಾಗ, ಪೀಕ್ಗೆ ರೀಚ್ ಆಗಿರ್ತಕ್ಕಂಥದ್ದು ಯಾವಾಗ ಅಂದ್ರೆ 1980s ಅಲ್ಲಿ 1980ರ ದಶಕದಲ್ಲಿ ಆಫ್ಟರ್ 1978 ಸಿಖ್ ನಿರಾಂಕರಿ ಕ್ಲಾಶ್ ಅಂತ ಹೇಳ್ತೇವೆ, ರೈಸ್ಡ್ ಬೈ ಮಿಲಿಟೆಂಟ್ ಲೀಡರ್ಸ್ ಲೈಕ್ ಜರ್ನೇಲ್ ಸಿಂಗ್ ಬಿಂದ್ರಾವಾಲೆ 1980ರ ದಶಕದಲ್ಲಿ, ಪರ್ಟಿಕ್ಯುಲರ್ಲಿ 1978ರಲ್ಲಿ ಸಿಖ್ ನಿರಂಕಾರಿ ಘರ್ಷಣೆ ಮತ್ತು ಜರ್ನೇಲ್ ಸಿಂಗ್ ಬಿಂದ್ರಾವಾಲೆ ಅಂತಹ ಉಗ್ರಗಾಮಿ ನಾಯಕರು ಇವರು ಉದಯ ಆದ ನಂತರ ಸೊ ಈ ಒಂದು ಬೇಡಿಕೆ ಏನಿರುತ್ತೆ 1980ರ ದಶಕದಲ್ಲಿ ಇದು ಉತ್ತುಂಗಕ್ಕೇರಿರ್ತಕ್ಕಂಥ ಒಂದು ಬೇಡಿಕೆ ಆಗಿರುತ್ತೆ. ಸೊ ಅದಾದ್ಮೇಲೆ ಇದು ಯಾವಾಗ ಎಂಡ್ ಆಗುತ್ತೆ ಅಂದ್ರೆ ಒಂದು ಆಪರೇಷನ್ ಬ್ಲೂ ಸ್ಟಾರ್ ಅಂತ ಮಾಡಲಾಗುತ್ತೆ. ಇದು ಯಾವಾಗ ಮಾಡಲಾಗುತ್ತೆ ಅಂದ್ರೆ 1984ರಲ್ಲಿ 1984ರಲ್ಲಿ ಇಂಡಿಯನ್ ಆರ್ಮಿ ನಮ್ಮ ಭಾರತೀಯ ಸೇನೆ ಗೋಲ್ಡನ್ ಟೆಂಪಲ್ ಅನ್ನ ಒಂದು ಸುತ್ತುವರಿತಾರೆ. ಏನಕ್ಕೆ ಗೋಲ್ಡನ್ ಟೆಂಪಲ್ ಅನ್ನ ಸುತ್ತುವರಿತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಈ ಒಂದು ಖಲಿಸ್ತಾನಿ ಇವರನ್ನ ಫ್ಲಶ್ ಔಟ್ ಮಾಡಲಿಕ್ಕೆ, ಅಂದ್ರೆ ಅಲ್ಲಿಂದ ಅವರನ್ನ ಹೊರಗಡೆ ಓಡಿಸ್ಲಿಕ್ಕೆ ಈ ಗೋಲ್ಡನ್ ಟೆಂಪಲ್ ಏನಿರುತ್ತೆ ಗೋಲ್ಡನ್ ಟೆಂಪಲ್ ಅಲ್ಲಿ ಒಂದು ಆಪರೇಷನ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಆ ಆಪರೇಷನ್ ಅನ್ನ ನಾವು ಆಪರೇಷನ್ ಬ್ಲೂ ಸ್ಟಾರ್ ಅಂತ ಹೇಳ್ತೇವೆ. ಸೊ ಈ ಸಮಯದಲ್ಲಿ ಇಂದಿರಾ ಗಾಂಧಿ ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಅವರ ಒಂದು ಡೈರೆಕ್ಷನ್ ಆಧಾರದ ಮೇಲೆ ಗೋಲ್ಡನ್ ಟೆಂಪಲ್ ನ ಮೇಲೆ ಈ ಖಲಿಸ್ತಾನಿ ಅವರನ್ನ ಫ್ಲಶ್ ಔಟ್ ಮಾಡಲಿಕ್ಕೆ ಒಂದು ಆಪರೇಷನ್ ಬ್ಲೂ ಸ್ಟಾರ್ ಅಂತ 1984ರಲ್ಲಿ ಮಾಡಲಾಗುತ್ತೆ. ಸೊ ದಿ ಅಸಾಸಿನೇಷನ್ ಆಫ್ PM ಇಂದಿರಾ ಗಾಂಧಿ ಬೈ ಹರ್ ಸಿಖ್ ಬಾಡಿ ಗಾರ್ಡ್ಸ್ ಅಂದ್ರೆ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸಿಖ್ ಅಂಗರಕ್ಷಕರಿಂದನೇ ಹತ್ಯೆ ಆಗಲಾಗುತ್ತೆ. ಸೊ ಇದು ಈ ಒಂದು ಘಟನೆಗೆ ಸಂಬಂಧಪಟ್ಟಿರಬಹುದು ಅಂತ ನಾವು ಹೇಳ್ಬೋದಾಗಿರುತ್ತೆ. ದಿ 1984 ಆಂಟಿ ಸಿಖ್ ರೈಟ್ಸ್ ವಿಚ್ ಫರ್ದರ್ ಅಲಿನಿಯೇಟೆಡ್ ಸೆಕ್ಷನ್ಸ್ ಆಫ್ ದಿ ಸಿಖ್ ಕಮ್ಯುನಿಟಿ ಅಂದ್ರೆ 1984ರ ಸಿಖ್ ವಿರೋಧಿ ಗಲಭೆಗಳು ಇದು ಸಿಖ್ ಸಮುದಾಯದ ಕೆಲವು ಭಾಗಗಳನ್ನ ಮತ್ತಷ್ಟು ದೂರವಿಟ್ಟಿರ್ತಕ್ಕಂಥದ್ದನ್ನ
ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಕೆಲವೊಂದು ಸಿಖ್ ಸಮುದಾಯಗಳು ಈ ಒಂದು ಗಲಭೆಯಿಂದ ದೂರ ಸರಿದಿರ್ತಕ್ಕಂಥದ್ದನ್ನ ಕೂಡ ನಾವು 1984ರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಮಿಡ್ 1990s ಅಲ್ಲಿ 1990ರ ದಶಕದಲ್ಲಿ ದ ಇನ್ಸರ್ಜೆನ್ಸಿ ಹ್ಯಾಸ್ ಲಾರ್ಜ್ಲಿ ಡೈಡ್ ಡೌನ್. ಅಂದ್ರೆ ಈ ಒಂದು ಬೇಡಿಕೆ ಏನಿರುತ್ತೆ ಅದು ಸಾಕಷ್ಟು ಕಡಿಮೆ ಆಗ್ತಾ ಬರುತ್ತೆ. ಸ್ಟ್ರಾಂಗ್ ಪೊಲೀಸ್ ಕ್ರ್ಯಾಕ್ ಡೌನ್ ಅಂದ್ರೆ ಬಲವಾದ ಪೊಲೀಸ್ ದಮನಗಳ ಕಾರಣದಿಂದ ಸೊ ಈ ಒಂದು ಖಲಿಸ್ತಾನಿ ಮೂವ್ಮೆಂಟ್ ಅಂತಕ್ಕಂಥದ್ದು 1990ರ ದಶಕದ ವೇಳೆಗೆ ಸಾಕಷ್ಟು ಕಡಿಮೆ ಆಗುತ್ತೆ. ಕಾರಣಗಳೇನು ಅಂದ್ರೆ ಇಂಟರ್ನಲ್ ಡಿವಿಷನ್ ಅಮಾಂಗ್ ದಿ ಸಪರೇಟಿಸ್ಟ್, ಅಂದ್ರೆ ಅಲ್ಲಿರ್ತಕ್ಕಂಥ ಆಂತರಿಕ ಗಲಭೆಗಳು ಪ್ರಾರಂಭವಾಗುತ್ತೆ. ಸೊ ಅದಾದ್ಮೇಲೆ ವೇನಿಂಗ್ ಪಬ್ಲಿಕ್ ಸಪೋರ್ಟ್, ಅಂದ್ರೆ ಪಂಜಾಬ್ ನಲ್ಲಿ ಸಾರ್ವಜನಿಕರ ಬೆಂಬಲ ಕಡಿಮೆ ಆಗ್ತಕ್ಕಂಥದ್ದು ಇದಕ್ಕೊಂದು ರೀಸನ್ ಆಗಿರುತ್ತೆ. ಹೌವೆವರ್ ಇಷ್ಟೆಲ್ಲಾ ಬದಲಾವಣೆಗಳಾಗಿದ್ರು ಕೂಡ ಇಂದಿಗೂ ಕೂಡ ಕೆನಡಾ, UK ಮತ್ತು US ನಲ್ಲಿರ್ತಕ್ಕಂಥ ಕೆಲವೊಂದು ಖಲಿಸ್ತಾನುಗಳು ಸೊ ಈ ಒಂದು ಬೇಡಿಕೆಯನ್ನ ಇನ್ನೂ ಕೂಡ ಜೀವಂತವಾಗಿ ಇಟ್ಟಿರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಒಂದು ಜಾತಿ ಒಂದು ಧರ್ಮ ಎಲ್ಲರಿಗೂ ಒಬ್ಬನೇ ದೇವರು ಎಂಬ ಪ್ರಸಿದ್ಧ ಹೇಳಿಕೆಯನ್ನ ನೀಡಿದವರು ಯಾರು? Who gave the famous dictum one caste, one religion, one God for all? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀ ನಾರಾಯಣ ಗುರುರವರು ಸೊ ಈ ಒಂದು ಹೇಳಿಕೆಯನ್ನ ನೀಡಿರ್ತಾರೆ. ಸೊ ಇವರ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡಲು ಕಾರಣ ಏನಂದ್ರೆ ಶ್ರೀ ನಾರಾಯಣ ಗುರು ಮತ್ತು ಗಾಂಧೀಜಿಯವರ ನಡುವೆ ಸಂಭಾಷಣೆ ಏನಾಗಿರುತ್ತೆ ಸೊ ಇದಕ್ಕೆ ಶತಮಾನೋತ್ಸವ ತುಂಬಿರುವ ಕಾರಣದಿಂದ ಸೊ ಇವರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಇದೊಂದು ಸೆಂಟನರಿ ಸೆಲೆಬ್ರೇಷನ್ ಆಗಿರುತ್ತೆ. ಸೆಂಟನರಿ ಅಂದ್ರೆ ಶತಮಾನದ ಒಂದು ಸಂಭ್ರಮಾಚರಣೆ ಆಗಿರುತ್ತೆ. 1925ರಲ್ಲಿ ಶ್ರೀ ನಾರಾಯಣ ಗುರು ಮತ್ತೆ ಮಹಾತ್ಮ ಗಾಂಧೀಜಿ ಅವರ ನಡುವೆ ನಡೆದಿರ್ತಕ್ಕಂಥ ಒಂದು ಕಾನ್ವರ್ಸೇಷನ್, ಐತಿಹಾಸಿಕ ಸಂಭಾಷಣೆ ಏನಿರುತ್ತೆ ಸೊ ಈ ಒಂದು ಸಂಭಾಷಣೆಗೆ ಈಗ 100 ವರ್ಷಗಳು ತುಂಬಿರುತ್ತೆ. ಹಾಗಿದ್ರೆ ಈ ಸಂಭಾಷಣೆ ನಡೆದಿರ್ತಕ್ಕಂಥದ್ದು ಮಾರ್ಚ್ 12, 1925ರಲ್ಲಿ ಶಿವಗಿರಿ ಮಠ, ಕೇರಳದಲ್ಲಿ ಶಿವಗಿರಿ ಮಠದಲ್ಲಿ ನಡೆದಿರ್ತಕ್ಕಂಥ ಒಂದು ಸಂಭಾಷಣೆ ಇದಾಗಿರುತ್ತೆ. ಸೊ ಇದು ಯಾವುದರ ಮೇಲೆ ಫೋಕಸ್ ಮಾಡಿತ್ತು ಅಂದ್ರೆ ಈ ಒಂದು ಸಂಭಾಷಣೆ ಯಾವುದರ ಮೇಲೆ ಗಮನ ಹರಿಸಿತ್ತು ಅಂತ ನಾವು ನೋಡೋದಾದ್ರೆ ಈ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡ್ತಕ್ಕಂಥದ್ದು, ಪಾವರ್ಟಿಯನ್ನ ಎಲಿವಿಯೇಟ್ ಮಾಡ್ತಕ್ಕಂಥದ್ದು, ಬಡತನ ನಿರ್ಮೂಲನೆ ಮಾಡ್ತಕ್ಕಂಥದ್ದು, ರಿಲಿಜಿಯಸ್ ಹಾರ್ಮೋನಿ ಅಂದ್ರೆ ಧಾರ್ಮಿಕ ಸಾಮರಸ್ಯವನ್ನ ಮಾಡ್ತಕ್ಕಂಥದ್ದು, ನಾನ್ ವೈಲೆನ್ಸ್ ಅಹಿಂಸೆ ಮತ್ತೆ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಸೊ ಇವರಿಬ್ಬರ ಮಧ್ಯ ಒಂದು ಸಂಭಾಷಣೆ ನಡೆದಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಈಗ ಶ್ರೀ ನಾರಾಯಣ ಗುರುರವರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಅವರ ಜನನ ಆಗಿರ್ತಕ್ಕಂಥದ್ದು 1856 ಅಲ್ಲಿ. ಇವರೊಬ್ಬರು ಫಿಲಾಸಫರ್ ಆಗಿರ್ತಾರೆ, ಪೋಯೆಟ್ ಆಗಿರ್ತಾರೆ, ಇವನ್ ಸಮಾಜ ಸುಧಾರಕರು ಕೂಡ ಆಗಿರ್ತಾರೆ. ಸೊ ಇವರು ಈ ಒಂದು ರಿಜಿಡ್ ಕ್ಯಾಸ್ಟ್ ಸಿಸ್ಟಮ್ ಏನಿರುತ್ತೆ ಅಂದ್ರೆ ಕೇರಳದಲ್ಲಿರ್ತಕ್ಕಂಥ ಈ ಕಠಿಣವಾಗಿರ್ತಕ್ಕಂಥ ಜಾತಿ ಪದ್ಧತಿಯನ್ನ ಬಲವಾಗಿ ವಿರೋಧ ಮಾಡಿರ್ತಾರೆ. ಸೊ ಇವರು ಈಕ್ವಾಲಿಟಿ, ಎಜುಕೇಶನ್ ಮತ್ತೆ ಸ್ಪಿರಿಚುವಲ್ ಯೂನಿಟಿಗೆ ಸಾಕಷ್ಟು ಬೆಂಬಲವನ್ನ ನೀಡಿರ್ತಕ್ಕಂಥ ವ್ಯಕ್ತಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಇವರು ಹೇಳಿರ್ತಕ್ಕಂಥ ಸ್ಲೋಗನ್ ಏನು ಅನ್ನೋದನ್ನ ನಾನು ಪ್ರಶ್ನೆಯಲ್ಲೇ ಹೇಳಿರ್ತೇನೆ. ಸೊ ಅದಾದ್ಮೇಲೆ ಇವರು ಅದ್ವೈತ ವೇದಾಂತವನ್ನ ಹೆಚ್ಚಾಗಿ ಇವರು ನಂಬಿರ್ತಾರೆ. ಸೊ ಅದರ ಜೊತೆಗೆ ಇವರು ಯೂನಿವರ್ಸಲ್ ಬ್ರದರ್ಹುಡ್ ಅಂದ್ರೆ ಸಾರ್ವತ್ರಿಕ ಸಹೋದರತ್ವ, ಅಂದ್ರೆ ಯಾವುದೇ ಮೇಲು ಅಥವಾ ಕೀಳು ಜಾತಿಗಳಿಲ್ಲ, ಎಲ್ಲರೂ ಒಂದೇ ಸಮಾನ ಎನ್ನುವ ಒಂದು ತತ್ವವನ್ನ ಇವರು ನಂಬಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಸೊ ಇವರ ಕಾಂಟ್ರಿಬ್ಯೂಷನ್ಸ್ ಅನ್ನ ನಾವು ನೋಡೋದಾದ್ರೆ ಟೆಂಪಲ್ ಎಂಟ್ರಿ ರಿಫಾರ್ಮ್ಸ್ ಅಂದ್ರೆ ದೇವಾಲಯದ ಪ್ರವೇಶಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುಧಾರಣೆಗಳನ್ನ ಮಾಡ್ತಾರೆ. ಏನಿದು ಸುಧಾರಣೆಗಳನ್ನ ಅಂತ ನೋಡೋದಾದ್ರೆ 1888ರಲ್ಲಿ ಇವರು ಈ ಕನ್ಸರ್ಕ್ರೇಟೆಡ್ ಅ ಶಿವ ಟೆಂಪಲ್ ಅಟ್ ಅರವಿಪುರಂ ಅಂದ್ರೆ ಅರವಿಪುರಂನಲ್ಲಿ ಶಿವ ದೇವಾಲಯವನ್ನ ಪ್ರತಿಷ್ಠಾನ ಮಾಡ್ತಾರೆ. ಇದೇನು ದೊಡ್ಡ ವಿಷಯನ ಅಂತ ನೀವು ಕೇಳೋದಾದ್ರೆ ಸೊ ಯೂಶಲಿ ಒಂದು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಇದು ಬ್ರಾಹ್ಮಿನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಟುವಟಿಕೆ ಆಗಿರುತ್ತೆ. ಸೊ ಆ ಒಂದು ಟ್ರೆಡಿಷನ್ ಅನ್ನ ಬ್ರೇಕ್ ಮಾಡಿ ಇವರೊಂದು ರ್ಯಾಡಿಕಲ್ ಆಕ್ಟ್ ಅನ್ನ ಮಾಡ್ತಾರೆ. ಆ ಸಮಯಕ್ಕೆ ಅಂದ್ರೆ 1888ಕ್ಕೆ ಅದೊಂದು ತುಂಬಾ ಯು ಕಾಂಟ್ ಇವನ್ ಇಮ್ಯಾಜಿನ್, ನಾವು ಊಹೆ ಕೂಡ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅಷ್ಟು ರೀತಿಯ ಧೈರ್ಯವನ್ನ ತೋರಿಸಿ ಅವರು ಬ್ರಾಹ್ಮಣರು ಮಾಡ್ತಕ್ಕಂಥ ಒಂದು ಆಕ್ಟಿವಿಟಿಯನ್ನ ತಾವೇ ಒಂದು ದೇವಸ್ಥಾನದ ಪ್ರತಿಷ್ಠಾಪವನ್ನ ಮಾಡುವ ಮುಖಾಂತರ ಸೊ ಈ ಒಂದು ಜಾತಿ ಪದ್ಧತಿಯ ವಿರುದ್ಧ ಒಂದು ರ್ಯಾಡಿಕಲ್ ಆಕ್ಟ್ ಅನ್ನ ಕೂಡ ಇವರು ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಒಂದು ಸ್ಕೂಲ್ಸ್ ಅನ್ನ
ಫೌಂಡ್ ಮಾಡ್ತಾರೆ ಅಂಡ್ ಶ್ರೀ ನಾರಾಯಣ ಧರ್ಮ ಪರಿಪಾಲನ ಅಂತಕ್ಕಂಥ ಒಂದು ಸ್ಕೂಲ್ ಅನ್ನ ಅವರು ಸ್ಥಾಪನೆ ಮಾಡ್ತಾರೆ. ಸೊ ಇದು ಲಿಟ್ರಸಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಅಮಾಂಗ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್, ಅಂದ್ರೆ ಆ ಸಮಯದಲ್ಲಿ ಶೋಷಿತ ವರ್ಗ ಯಾರಿರ್ತಾರೆ ಅವ್ರಿಗೆ ಸಾಕ್ಷರತೆಯನ್ನ ನೀಡ್ತಕ್ಕಂಥದ್ದು, ಸ್ವಾಭಿಮಾನವನ್ನ ಉತ್ತೇಜಿಸ್ತಕ್ಕಂಥ ಒಂದು ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಮನ್ನ ಇವರು ಸ್ಥಾಪನೆ ಮಾಡ್ತಾರೆ. ಸೊ ಅದಾದ್ಮೇಲೆ ಇವರು ಕೆಲವೊಂದು ಕಾವ್ಯಗಳನ್ನ ಕೂಡ ಇವರು ಪೆನ್ ಮಾಡ್ತಾರೆ ಅಥವಾ ಅವರು ಅದನ್ನ ಬರೀತಾರೆ. ಸೊ ಇವರು ಸ್ಪಿರಿಚುವಲ್ ಅಂಡ್ ಫಿಲಾಸಫಿಕಲ್ ವರ್ಕ್ಸ್ ಗಳನ್ನ ಬರೀತಾರೆ. ಸೊ ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋದಾದ್ರೆ ದೈವ ದಶಕಂ ಅಂತಕ್ಕಂಥದ್ದು, ಇನ್ನೊಂದು ಆತ್ಮೋಪದೇಶ ಶತಕಂ ಅಂತ ಹೇಳ್ತೇವೆ, ಒಂದು ಆತ್ಮೋಪದೇಶ ಶತಕಂ ಅಂತ ಹೇಳ್ತೇವೆ, ಇನ್ನೊಂದು ಆಧ್ಯಾತ್ಮಿಕ ಮತ್ತು ತಾತ್ವಿಕ ಕೃತಿಗಳನ್ನ ದೈವ ದಶಕಂ ಅಂತಕ್ಕಂಥದ್ದೊಂದು, ಆತ್ಮೋಪದೇಶ ಶತಕಂ ಅಂತಕ್ಕಂಥ ಒಂದು ಕೃತಿಗಳನ್ನ ಕೂಡ ಇವರು ರಚನೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇವರ ಒಂದು ಪರಂಪರೆಯನ್ನ ನಾವು ನೋಡೋದಾದ್ರೆ ಇವರ ಟೀಚಿಂಗ್ಸ್ ಏನಿದಾವೆ, ಸೊ ದಿಸ್ ಇನ್ಸ್ಪೈರ್ಡ್ ವಯಾಕೋಮ್ ಸತ್ಯಾಗ್ರಹ. ಸೊ ವಯಾಕೋಮ್ ಸತ್ಯಾಗ್ರಹ ನೀವು ಕೇಳಿರ್ತೀರಾ, ಅದೇನು ಅಂತ ನಾನು ಮುಂದೆ ಕೂಡ ಹೇಳ್ತೇನೆ. ಇದು ಮಹಾತ್ಮ ಗಾಂಧೀಜಿಯವರನ್ನ ಕೂಡ ಇನ್ಫ್ಲೂಯೆನ್ಸ್ ಮಾಡಿರ್ತಕ್ಕಂಥ ಒಂದು ಸತ್ಯಾಗ್ರಹವಾಗಿ ನೋಡಬಹುದಾಗಿರುತ್ತೆ. ವಯಕಂ ಸತ್ಯಾಗ್ರಹ ಅಂತಕ್ಕಂಥದ್ದು 1924ರಿಂದ 25ರ ನಡುವೆ ನಡೆದಿರ್ತಕ್ಕಂಥ ಒಂದು ಸತ್ಯಾಗ್ರಹವಾಗಿ ನೋಡಬಹುದಾಗಿರುತ್ತೆ. ಸೊ ಕೇರಳದಲ್ಲಿ ಒಂದು ದೇವಸ್ಥಾನವಾಗಿರುತ್ತೆ. ಆ ದೇವಸ್ಥಾನಕ್ಕೆ ಕೆಲವು ಜಾತಿಗಳನ್ನ ಆ ದೇವಸ್ಥಾನದ ಒಳಕ್ಕೆ ಪ್ರವೇಶ ಕೂಡ ಇರೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಮಾರ್ಗದ ಸುತ್ತಮುತ್ತಲೂ ಆ ಜಾತಿ ಬರಬಾರದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಒಂದು ಆದೇಶ ಇರುತ್ತೆ ಅಥವಾ ಕಟ್ಟುನಿಟ್ಟಿನ ಒಂದು ರೂಢಿ ಇರುತ್ತೆ. ಆ ಒಂದು ರೂಢಿಯ ವಿರುದ್ಧ ಇವರು ಹೋರಾಡ್ತಾರೆ. ಸೊ ಆ ಒಂದು ಹೋರಾಟವನ್ನ ನಾವೇನಂತ ಕರಿತೀವಿ ಅಂದ್ರೆ ವಯಾಕೋಮ್ ಸತ್ಯಾಗ್ರಹ ಅಂತ ಹೇಳ್ತೇವೆ. ಸೊ ವಯಾಕೋಮ್ ಸತ್ಯಾಗ್ರಹ ನಡೆದಿರ್ತಕ್ಕಂಥದ್ದು ವಯಾಕೋಮ್ ಮಹಾದೇವ ಟೆಂಪಲ್ ಅದಿರ್ತಕ್ಕಂಥದ್ದು ಟ್ರಾವಂಕೂರ್ ಅಥವಾ ತಿರುವಂಕೂರಿನಲ್ಲಿರ್ತಕ್ಕಂಥ ವಯಾಕೋಮ್ ಮಹಾದೇವ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಒಂದು ಸತ್ಯಾಗ್ರಹವಾಗಿರುತ್ತೆ. ಸೊ ಇಶ್ಯೂ ಅಥವಾ ಕಾರಣ ಏನು ಅಂದ್ರೆ ಎರಡು ಜಾತಿಗಳು, ಆ ಜಾತಿಗಳನ್ನು ನಾವು ಈಳವರು ಅಂತ ಹೇಳ್ತೇವೆ, ಇನ್ನೊಬ್ಬರನ್ನ ಪುಲಯಾಸ್ ಅಥವಾ ಪುಳಯಂ ನಂತವರು ಅಂತ ಹೇಳ್ತೇವೆ. ಈ ಎರಡು ಜಾತಿಗಳನ್ನ ಆ ಒಂದು ಟೆಂಪಲ್ಗೆ ಎಂಟರ್ ಆಗ್ತಕ್ಕಂಥದ್ದಾಗ್ಲಿ ಅಥವಾ ಆ ಟೆಂಪಲ್ಗೆ ಹೋಗ್ತಕ್ಕಂಥ ಮಾರ್ಗ ಆಗ್ಲಿ, ಆ ಮಾರ್ಗ ಮತ್ತು ಟೆಂಪಲ್ ಎರಡನ್ನು ಕೂಡ ನಿಷೇಧ ಮಾಡಿದ್ದಂತಹ ಒಂದು ದಿನಗಳದ್ದಾಗಿರುತ್ತೆ. ಹಾಗಿದ್ರೆ ವಯಾಕೋಮ್ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳನ್ನ ನಾವು ನೋಡೋದಾದ್ರೆ ಟಿ.ಕೆ. ಮಾಧವನ್. ಸೊ ಇವರು ಈ ಒಂದು ಇಳವ ನಾಯಕರಾಗಿರ್ತಾರೆ, ಅಂದ್ರೆ ಇಳವ ಕಮ್ಯುನಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಯಕ. ಕೆ. ಕೇಲಪ್ಪನ್ ಅಂತ ಹೇಳ್ತೇವೆ, ಇವ್ರನ್ನ ಆಕ್ಚುಲಿ ಕೇರಳದ ಗಾಂಧಿ ಅಂತ ಕೂಡ ಕರೆಯಲಾಗುತ್ತೆ. ಕೆ.ಪಿ. ಕೇಶವ ಮೆನನ್, ಪೆರಿಯಾರ್ ಇ.ವಿ. ರಾಮಸ್ವಾಮಿ ಮತ್ತೆ ಮನ್ನತ್ ಪದ್ಮನಾಭನ್ ಇವರೆಲ್ಲ ಕೂಡ ಈ ಒಂದು ವಯಾಕೋಮ್ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಾಗಿರ್ತಾರೆ. ಸೊ ಅದಾದ್ಮೇಲೆ ಆಫ್ಟರ್ ಗಾಂಧೀಸ್ ಇಂಟರ್ವೆನ್ಷನ್ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಮಧ್ಯಸ್ಥಿಕೆಯನ್ನ ವಹಿಸಿದ ನಂತರ ದಿ ನಾರ್ತ್, ಸೌತ್ ಅಂಡ್ ವೆಸ್ಟ್ ರೋಡ್ಸ್ ವರ್ ಓಪನ್ ಟು ಆಲ್ ಕ್ಯಾಸ್ಟ್, ಅಂದ್ರೆ ಪಶ್ಚಿಮ, ದಕ್ಷಿಣ, ಉತ್ತರ ಎಲ್ಲ ರಸ್ತೆಗಳನ್ನ ಎಲ್ಲಾ ಜಾತಿಗಳವರೆಗೂ ಅವ್ರಿಗೆ ತೆರೆಯಲಾಗತ್ತೆ. ಆದ್ರೂ ಕೂಡ ಒಂದು ಮಾರ್ಗವನ್ನ ಇನ್ನೂ ಕೂಡ ತಡೆಯಲಾಗಿರುತ್ತೆ. ಆ ಒಂದು ಮಾರ್ಗವನ್ನ 1936ರಲ್ಲಿ 1936 ಅಲ್ಲಿ ಟೆಂಪಲ್ ಎಂಟ್ರಿ ಪ್ರೊಕ್ಲಮೇಷನ್ ಅಂತ ಮಾಡ್ತಾರೆ. ಅಂದ್ರೆ ದೇವಾಲಯ ಪ್ರವೇಶ ಘೋಷಣೆಯ ನಂತರ ಪೂರ್ವ ರಸ್ತೆಯನ್ನ ನಿರ್ಬಂಧಿಸಲಾಗಿರುತ್ತೆ. ಸೊ ಆ ಪೂರ್ವ ರಸ್ತೆಯನ್ನ ಕೂಡ ಈ ಒಂದು ಪ್ರವೇಶಕ್ಕೆ ನೀಡ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಗೋಚರ ಜ್ವಾಲಾಮುಖಿ ಚಟುವಟಿಕೆ ಇಲ್ಲದೆ ಭೂಮಿ ಮೇಲಕ್ಕೆ ಬರಲು ಕಾರಣವಾಗುವ ಫ್ಯಾಂಟಮ್ ಅಥವಾ ಗೋಸ್ಟ್ ಫ್ಲಾಮ್ ಅನ್ನು ವಿಜ್ಞಾನಿಗಳು ಎಲ್ಲಿ ಪತ್ತೆ ಹಚ್ಚಿದ್ದಾರೆ? ವೇರ್ ಹ್ಯಾವ್ ಸೈಂಟಿಸ್ಟ್ ಡಿಸ್ಕವರ್ಡ್ ಅ ಫ್ಯಾಂಟಮ್ ಆರ್ ಗೋಸ್ಟ್ ಪ್ಲೂಮ್ ಕಾಸಿಂಗ್ ಗ್ರೌಂಡ್ ಅಪ್ಲಿಫ್ಟ್ ವಿತೌಟ್ ವಿಸಿಬಲ್ ವಾಲ್ಕ್ಯಾನಿಕ್ ಆಕ್ಟಿವಿಟಿ. ಅಂದ್ರೆ ಯಾವುದೇ ಒಂದು ಭೂಮಿ ಸಡನ್ ಆಗಿ ಮೇಲಕ್ಕೆ ಬರಬೇಕಾಗಿದ್ರೆ ವಾಲ್ಕ್ಯಾನಿಕ್ ಆಕ್ಟಿವಿಟಿ ಅಥವಾ ಜ್ವಾಲಾಮುಖಿ ಸ್ಫೋಟಗಳಾಗಬೇಕು. ಬಟ್ ಈಗ ಒಂದು ದೇಶದಲ್ಲಿ ಯಾವುದೇ ಕಣ್ಣಿಗೆ ಕಾಣದ ಜ್ವಾಲಾಮುಖಿಗಳು ಇಲ್ಲದೆ ಭೂಮಿ ಮೇಲಕ್ಕೆ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಮನ್ ನಲ್ಲಿ ಈ ರೀತಿಯ ಒಂದು ಸನ್ನಿವೇಶವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಮನ್ ಅನ್ನ ನಾವು ಮಿಡ್ಲ್ ಈಸ್ಟ್ ಅಲ್ಲಿ ಈ ಭಾಗದಲ್ಲಿ ನಾವು ಒಮನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಒಮನ್ ನ ಕಂಪ್ಲೀಟ್ ಮ್ಯಾಪ್ ಅನ್ನ ನಾವು ಇಲ್ಲಿ ನೋಡೋದಾದ್ರೆ, ಸೊ ಒಮನ್ಗೆ ಸಂಬಂಧಪಟ್ಟಂತೆ ನಾವು ನೈಬರಿಂಗ್ ಕಂಟ್ರೀಸ್ ಗಳನ್ನ ನಾವು ನೋಡೋದಾದ್ರೆ, ಸೊ ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡಿಕೊಳ್ಳುತ್ತೆ. ಸೊ ಅದಾದ್ಮೇಲೆ ಸೌದಿ
ಸೌದಿ ಅರೇಬಿಯಾದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಈ ಕಡೆ ನಾವು ಯೆಮೆನ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಈ ಕಡೆ ಬಂದಾಗ ಗಲ್ಫ್ ಆಫ್ ಒಮನ್ ಅನ್ನ ನೋಡಬಹುದಾಗಿರುತ್ತೆ, ಪರ್ಷಿಯನ್ ಗಲ್ಫ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಪರ್ಷಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ಒಮನ್ ನಡುವೆ ಇರತಕ್ಕಂಥ ಕೊಲ್ಲಿಯನ್ನ ನಾವು ಸ್ಟ್ರೇಟ್ ಆಫ್ ಹರ್ಮೋಸ್ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಈ ಒಂದು ರಾಷ್ಟ್ರದ ಮೇಲೆ ಅಂದ್ರೆ ಒಮನ್ನ ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೂಡ ಹಾದು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ರಾಷ್ಟ್ರದಲ್ಲಿ ಈಗ ಈ ಒಂದು ವಾಲ್ಕೆನೋ ಇಲ್ದೇನೆ ಅಲ್ಲಿರ್ತಕ್ಕಂಥ ಲ್ಯಾಂಡ್ ರೈಸ್ ಆಗ್ತಾ ಇರ್ತಕ್ಕಂಥ ಒಂದು ಮಾಹಿತಿಯನ್ನ ವಿಜ್ಞಾನಿಗಳು ಕಂಡುಹಿಡಿದಿರ್ತಾರೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಫ್ಯಾಂಟಮ್ ಅಥವಾ ಗೋಸ್ಟ್ ಪ್ಲೂಮ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಇದನ್ನೇ ನಾವು ರೈಸಿಂಗ್ ಪ್ಲೂಮ್ ಅಂತ ಹೇಳ್ತೇವೆ. ಸೊ ಯಾವುದೇ ರೀತಿಯ ವಿಸಿಬಲ್ ಅಂದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ವಾಲ್ಕೆನೋ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ. ಸೊ ಈ ರೀತಿ ವಾಲ್ಕೆನೋ ಇದೆಯಾ ಇಲ್ವಾ ಅಂತ ತಿಳಿಯದೆ ಸೊ ಈ ರೀತಿಯ ಒಂದು ರೈಸಿಂಗ್ ಪ್ಲೂಮ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕಾರಣದಿಂದ ಅಲ್ಲಿರ್ತಕ್ಕಂಥ ಭೂಮಿ ರೇಸ್ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ವಿಜ್ಞಾನಿಗಳು ತಿಳಿಸಿರ್ತಾರೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಡ್ಯಾನಿ ಫ್ಲೂಮ್ ಅಂತ ಕರಿತೇವೆ. ಸೊ ಇದು ಹಾಟ್ ಕಾಲಮ್ ಆಫ್ ರಾಕ್ ರೈಸಿಂಗ್ ಫ್ರಮ್ ದಿ ಅರ್ತ್ಸ್ ಮ್ಯಾಂಟಲ್ ಅಂದ್ರೆ ಭೂಮಿಯ ಮಿಶ್ರಗೋಳದಿಂದ ಮೇಲಕ್ಕೆ ಇರ್ತಕ್ಕಂಥ ಒಂದು ಬಿಸಿಯಾದ ಒಂದು ಬಂಡೆಯ ಚಿಲುಮೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು 200ರಿಂದ 300 ಕಿಲೋಮೀಟರ್ ಅಗಲವನ್ನ ಹೊಂದಿರುತ್ತೆ. ಸೊ ಅದು 100ರಿಂದ 300 ಡಿಗ್ರಿ ತಾಪಮಾನವನ್ನ ಹೊಂದಿರತಕ್ಕಂಥ ಒಂದು ಚಿಲುಮೆ ಅದಾಗಿರುತ್ತೆ. ಸೊ ಅನ್ಲೈಕ್ ಟಿಪಿಕಲ್ ಮ್ಯಾಂಟಲ್ ಪ್ಲೂಮ್ಸ್ ಅಂದ್ರೆ ಸಾಮಾನ್ಯವಾಗಿ ಬರ್ತಕ್ಕಂಥ ಈ ಒಂದು ಮಿಶ್ರಗೋಳದ ಪ್ಲೂಮ್ ಅಂದ್ರೆ ಈ ತರ ಸ್ಪ್ರೆಡ್ ಆಗಿರುತ್ತೆ. ಬರ್ಡ್ ಫೆದರ್ ಏನಿರುತ್ತೆ ಸೊ ಆ ತರ ಸ್ಪ್ರೆಡ್ ಆಗಿರುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಲೂನ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಅದು ಚಿಲುಮೆಯ ರೂಪದಲ್ಲಿ ಹೊರ ಬರುತ್ತೆ, ಅದನ್ನ ನಾವು ಪ್ಲೂಮ್ಸ್ ಅಂತ ಹೇಳ್ತೇವೆ. ಸೊ ಇದು ಸಾಮಾನ್ಯವಾಗಿ ಮ್ಯಾಂಟಲ್ ಅಥವಾ ಮಿಶ್ರಗೋಳದಿಂದ ಹೊರಗಡೆ ಬಂದಾಗ ಇದರ ನಾರ್ಮಲ್ ನೇಚರ್ ಏನು ಅಂದ್ರೆ ಇಟ್ ಎರಪ್ಟ್ ಇಟ್ ಡಸ್ ನಾಟ್ ಎರಪ್ಟ್ ಆರ್ ಫಾರ್ಮ್ ವಾಲ್ಕೆನೋಸ್ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ವಾಲ್ಕೆನೋಸ್ಗಳು ಫಾರ್ಮೇಶನ್ ಆಗಲ್ಲ. ಲೈಕ್ ಟಿಪಿಕಲಿ ಮ್ಯಾಂಟಲ್ ಪ್ಲೂಮ್ಸ್ ಅಂತಕ್ಕಂಥದ್ದು ಇದು ವಾಲ್ಕೆನೋಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಬಟ್ ಈಗ ಆಗ್ತಾ ಇರತಕ್ಕಂಥ ಒಂದು ಸನ್ನಿವೇಶ ಯಾವುದೇ ವಾಲ್ಕೆನೋಸ್ಗಳಿಗೆ ಯಾವುದೇ ರೀತಿಯ ವಿಟ್ನೆಸ್ ಇರೋದಿಲ್ಲ. ಇಟ್ ಈಸ್ ಇನ್ವಿಸಿಬಲ್ ಅಂಡ್ ಸೈಲೆಂಟ್, ಅದು ಕಣ್ಣಿಗೂ ಕೂಡ ಕಾಣಿಸ್ತಾ ಇಲ್ಲ ಅಂಡ್ ನಿಶ್ಶಬ್ದವಾಗಿರುತ್ತೆ. ಬಟ್ ಯೂಶಲಿ ಈ ಮ್ಯಾಂಟಲ್ ಪ್ಲೂಮ್ಸ್ ಏನಿರುತ್ತೆ ಸೊ ಅದು ಉಂಟಾದಾಗ ಶಬ್ದವನ್ನ ಉಂಟು ಮಾಡುತ್ತೆ. ಸೊ ಇದಕ್ಕೆ ವಿರುದ್ಧವಾಗಿ ಇದು ತುಂಬಾ ನಿಶ್ಶಬ್ದವಾಗಿರ್ತಕ್ಕಂಥ ಒಂದು ಸ್ಫೋಟವಾಗಿರುತ್ತೆ. ಸೊ ಅದಕ್ಕೆ ಈ ಪ್ಲೂಮ್ ಅನ್ನ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಗೋಸ್ಟ್ ಪ್ಲೂಮ್ ಅಂತ ನಾಮಕರಣ ಮಾಡಿರ್ತಾರೆ. ಯಾಕಂದ್ರೆ ಗೋಸ್ಟ್ ಅನ್ನೋದು ಕೂಡ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಅದಕ್ಕೆ ಇದನ್ನ ಗೋಸ್ಟ್ ಪ್ಲೂಮ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಏನಕ್ಕೆ ಇದು ಮುಖ್ಯ ಅಂತ ನಾವು ನೋಡೋದಾದ್ರೆ ಸೊ ಇಟ್ ಈಸ್ ಲೈಕ್ಲಿ ಬೀನ್ ಅಪ್ಲಿಫ್ಟಿಂಗ್ ಒಮನ್ಸ್ ಕ್ರಸ್ಟ್ ಫಾರ್ ಓವರ್ 40 ಮಿಲಿಯನ್ ಇಯರ್ಸ್ ಅಟ್ ದಿ ರೇಟ್ ಆಫ್ ಲೆಸ್ ದನ್ 1 ಮಿಲಿಮೀಟರ್ ಪರ್ ಇಯರ್. ಅಂದ್ರೆ ಕಳೆದ 40 ವರ್ಷಗಳಿಂದ ಒಮನ್ ಲ್ಯಾಂಡ್ ಏನಿರುತ್ತೆ ಕ್ರಸ್ಟ್ ಅಥವಾ ತೊಗಟೆ ಏನಿರುತ್ತೆ ಅದು ಒಂದು ವರ್ಷಕ್ಕೆ 1 ಮಿಲಿಮೀಟರ್ ಅಷ್ಟು ಮೇಲಕ್ಕೆ ಏರ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಕಾರಣದಿಂದ ಎಂದು ವಿಜ್ಞಾನಿಗಳು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಒಮನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದು ಸೌತ್ ಈಸ್ಟರ್ನ್ ಕೋಸ್ಟ್ ಆಫ್ ಅರೇಬಿಯನ್ ಪೆನಿನ್ಸುಲಾದಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಅಂದ್ರೆ ಅರೇಬಿಯನ್ ಪರ್ಯಾಯ ದ್ವೀಪದ ಆಗ್ನೇಯ ಕರಾವಳಿಯಲ್ಲಿ ನೆಲೆಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಇದು ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತೆ ಯೆಮೆನ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಂಡಿರುತ್ತೆ. ಅದ್ರ ಜೊತೆಗೆ ಅರೇಬಿಯನ್ ಸಿ ಮತ್ತೆ ಗಲ್ಫ್ ಆಫ್ ಒಮನ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಂಡಿರುತ್ತೆ. ಸೊ ಇದರ ಕ್ಯಾಪಿಟಲ್ ಅನ್ನ ನಾವು ಮಸ್ಕಟ್ ಅಂತ ಹೇಳ್ತೇವೆ. ಇಲ್ಲಿರ್ತಕ್ಕಂಥ ಗವರ್ಮೆಂಟ್ ಅನ್ನ ನಾವು ಯೂನಿಟರಿ ಇಸ್ಲಾಮಿಕ್ ಆಬ್ಸಲ್ಯೂಟ್ ಮೊನಾರ್ಕಿ ಅಂತ ಹೇಳ್ತೇವೆ. ಅಂದ್ರೆ ಏಕೀಕೃತ ಇಸ್ಲಾಮಿಕ್ ಸಂಪೂರ್ಣ ರಾಜಪ್ರಭುತ್ವ ಅಂತ ಹೇಳ್ತೇವೆ. ಸೊ ಇದರ ಅರ್ಥ ಏನು ಅಂದ್ರೆ ಇಲ್ಲಿ ಸಿಂಗಲ್ ರೂಲರ್ ಇರ್ತಾರೆ, ಅಂದ್ರೆ ಗವರ್ಮೆಂಟ್ ಅನ್ನ ಹೆಡ್ ಮಾಡ್ತಕ್ಕಂಥ ಒಬ್ಬ ನಾಯಕನಿರ್ತಾರೆ. ಸೊ ಇದನ್ನ ನಾವು ಆಬ್ಸಲ್ಯೂಟ್ ರೂಲರ್ ಅಥವಾ ಮೊನಾರ್ಕ್ ಅಂತ ಹೇಳ್ತೇವೆ, ದೊರೆ ಅಂತ ಹೇಳ್ತೇವೆ. ಸೊ ಇವರು ಯಾವ ಕಾನೂನುಗಳನ್ನ ಫಾಲೋ ಮಾಡ್ತಾರೆ ಅಂದ್ರೆ ಇಸ್ಲಾಮಿಕ್ ಲಾಸ್, ಅದನ್ನ ನಾವು ಶರಿಯಾ ಕಾನೂನುಗಳು ಅಂತ ಹೇಳ್ತೇವೆ. ಸೊ ಇದು ಲೀಗಲ್ ಮತ್ತೆ ಪೊಲಿಟಿಕಲ್ ಸಿಸ್ಟಮ್ ಏನಿರುತ್ತೆ ಅದು ಶರಿಯಾ ಕಾನೂನುಗಳ ಆಧಾರದ ಮೇಲೆ ನಿರ್ವಹಿಸತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಹೈತಮ್ ಬಿನ್ ತಾರಿಕ್ ಅಲ್ ಸೈದಾರ್ ಅವರು ಇದರ ಪ್ರಸ್ತುತ ಸುಲ್ತಾನ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ 5.5 ಮಿಲಿಯನ್ ಅಷ್ಟು ಪಾಪ್ಯುಲೇಷನ್ ಇರುತ್ತೆ. ಇಲ್ಲಿರ್ತಕ್ಕಂಥ ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಅರೇಬಿಕ್ ಆಗಿರುತ್ತೆ. ಸೊ ಇವರ ಕರೆನ್ಸಿಯನ್ನು ನಾವು ಓಮನಿ ರಿಯಾಲ್ ಅಂತಕ್ಕಂಥದ್ದು ಇವರ ನಾಣ್ಯವಾಗಿರುತ್ತೆ. ಸೊ ಇಲ್ಲಿಗೆ ಸೊ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 897. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಈಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.